ಯಾರ ಬಲಿಷ್ಠರಾಗಿ ವಿರೋಧ ಪಕ್ಷವಾಗಿ ಏನಾರ ಮಾತಾಡ್ತು ಅಂದ್ರೆ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್, CBI, ED ಅಂತ ಹೇಳಿ ಅವರನ್ನ ಚೂ ಬಿಟ್ಟು ಇವರು ಅದರಿಂದ ರಾಜಕಾರಣವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗೆ ಹಲವು ರೀತಿಯಲ್ಲಿ ಇವತ್ತು ಯಾವುದೇ ಭರವಸೆಗಳನ್ನ ಈಡೇರಿಸದೆ ಇವತ್ತು ಕಾಲ ಕಳೀತಾ ಇದ್ದಾರೆ. ಏನು ಈ ದೇಶದ ಪ್ರಧಾನಮಂತ್ರಿಗಳು ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಹಲವಾರು ಮಾತುಗಳನ್ನ ಹೇಳಿದ್ರು. ಒಂದು, ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಜಾಸ್ತಿ ಮಾಡಿದೆ ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಮಾತನಾಡಿದ್ರು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಗ್ಗೆ ಮಾತನಾಡಿದ್ರು. ಡೀಸೆಲ್ ಜಾಸ್ತಿ ಆಗೋಯ್ತು, ಪೆಟ್ರೋಲ್ ಜಾಸ್ತಿ ಆಗೋಯ್ತು, ನಮ್ಮ ತಾಯಂದ್ರು ಬಳಸ್ತಕ್ಕಂತ ಗ್ಯಾಸ್ ಸಿಲಿಂಡರ್ ಬೆಲೆ 450 ರೂಪಾಯಿ ಆಗೋಗಿದೆ. 450 ರೂಪಾಯಿ ನೀವು ಕೊಡಕ್ಕಾಗೋದಿಲ್ಲ, ನೀವೆಲ್ಲ ಪೂಜೆ ಮಾಡಿ, ಗಂಧದ ಕಡ್ಡಿ ಹಚ್ಚಿ, ನೀವು ಓಟ್ ಹಾಕಿ ಅಂತ ಹೇಳಿ ಬಿಜೆಪಿಗೆ ಮನವಿ ಮಾಡಿದ್ರು. ಯುವಕರಿಗೆಲ್ಲರೂ ಕೂಡ ಉದ್ಯೋಗ ಕೊಡ್ತೀನಿ, ನಿಮ್ಗೆ ಉದ್ಯೋಗ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಯುವಕರನ್ನ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ರೈತರಿಗೆಲ್ಲರೂ ಕೂಡ ನಿಮ್ಮ ಆದಾಯ ಎಲ್ಲ ಡಬಲ್ ಆಗುತ್ತೆ, ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀನಿ, ನಾನು ಏನೋ ಒಳ್ಳೆ ಕೆಲಸ ರೈತರಿಗೆಲ್ಲರೂ ಕೂಡ ನಾನು ಅದ್ಭುತವಾದಂತ ಕೆಲಸ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಹೀಗೆ ಅನೇಕ ಭರವಸೆಗಳನ್ನ ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಭರವಸೆಯನ್ನು ಕೂಡ ಈ ದೇಶದ ಜನರಿಗೆ ಬಗೆಹರಿಸತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ. ನಿಮ್ಗೆ ಗೊತ್ತಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ, ಪೆಟ್ರೋಲ್ ಸಿಲಿಂಡರ್ ಬೆಲೆ ಏನಾಗಿದೆ, ರೈತರು ಯಾವ ಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ರೈತರು ದೆಹಲಿನಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು 2 ವರ್ಷಗಳ ಹಿಂದೆ ಸುಮಾರು 1 ವರ್ಷಗಳ ಕಾಲ ಸ್ಟ್ರೈಕ್ ಮಾಡಿದ್ರು. ಸುಮಾರು 700 ಜನ ಸತ್ರು ಅಲ್ಲಿ. कांग्रेस पार्टी के सन्मान्य रामलिंगा रेड्डी साहबರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತವನ್ನ ಯಾಚಿಸಲಿಕ್ಕೆ ನಮ್ಮ ನಾಯಕರಾದಂತ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ನ ಬಂಧುಗಳ ಪರವಾಗಿ, ಸಾರ್ವಜನಿಕರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ವಿಧಾನ ಪರಿಷತ್ ಮಾಜಿ ಸದಸ್ಯರಂತ ಹತ್ತಿರದಂತ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಯಸ್ತೇನೆ. ನಮ್ಮ ನೆಚ್ಚಿನ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ DK ಸುರೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ತಾಲೂಕಿನ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿಯಾಗಿ ಸ್ವಾತೇಗೌಡರು, PCC ಸದಸ್ಯರು KC ರಾಮಚಂದ್ರ ಅವರು, ನಮ್ಮ ಪಟ್ಟಾಪಟ್ ನಾಗರಾಜ್ ಅವರು, ಮತ್ತೆ ನಮ್ಮ ಎಲ್ಲಾ ಮುಖಂಡರು ಯಾರು ಕೂಡ ನಿಜಾಭಾಸ್ ಮಾಡಿ ನಿಮ್ಗೆಲ್ಲರೂ ಕೂಡ ಸ್ವಾಗತವನ್ನ ಬಯಸಿ 26ನೇ ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಿಂದ ಕನಿಷ್ಠ ಪಕ್ಷ 50 ರಿಂದ 60 ಸಾವಿರ ಮತಗಳನ್ನ ಕೊಟ್ಟು ನಮ್ಮ DK ಸುರೇಶ್ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಮ ಎಲ್ಲಾ ಪಕ್ಷದ ಮುಖಂಡರು, ಕಾರ್ಯಕರ್ತರ ಮೇಲಿದೆ. ಈಗಾಗಲೇ ನಮ್ಮ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಅನುಷ್ಠಾನ ಆಗಿದೆ. ನಾವು ಪ್ರತಿ ಮನೆಗೆ ಹೋದಂತ ಸಂದರ್ಭದಲ್ಲಿ ತಾಯಂದ್ರು ಎಲ್ಲರೂ ಕೂಡ ನಮ್ಗೆ ಬರ್ತಾ ಇದೆ, ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ ಅಂತೇಳಿ ಅವರೇ ನಮಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತಗಳು ದಯವಿಟ್ಟು ಮನೆಗೆ ಹೋದಂತ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಬರ್ತಾ ಇದೆ ಎಲ್ಲ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಮತವನ್ನ ಹೆಚ್ಚಿಸಬೇಕು. ಈಗಾಗಲೇ ಸಮಯ ಆಗಿದೆ, ಅದನ್ನ ಹೆಚ್ಚಾಗಿ ಮಾತನಾಡದೆ ಈ ಒಂದು ನಮ್ಮ IAS ಅಧಿಕಾರಿಯಾದಂತ ಶಿವರಾಮ್ರವರ ಧರ್ಮಪತ್ನಿಗಳಾದಂತ
ವಾಣಿ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾರೆ. ಮತ್ತೆ ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸರ್ ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದಂತ ನಮ್ಮ KP ರಾಜು ಅವರು ಕೂಡ ಆಗಮಿಸಿದ್ದಾರೆ. ಯಾರು ಕೂಡ ಅನಿತಾ ಭಾವಿಸಬಾರ್ದು, ಸುಮಾರು ಜನ ಮುಖಂಡರುಗಳಿದ್ದಾರೆ, ಎಲ್ಲರ ಹೆಸರು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೂ ಕೂಡ ನಮ್ಮ ರಾಮೇಗೌಡರು, ನಮ್ಮ ದೇವರಾಜ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ನಾಯಕರಾದ ಶಿವಣ್ಣವರ ನೇತೃತ್ವದಲ್ಲಿ DK ಸುರೇಶ್ ಅವರ ಪ್ರಚಾರ ಕಾರ್ಯ ಇವತ್ತು ಆನೇಕಲ್ ತಾಲೂಕಲ್ಲಿ ಪ್ರಾರಂಭ ಆಗಿದೆ. ನಾರಾಯಣ ಸ್ವಾಮಿ ಅವರಿದ್ದಾರೆ, ಮನೋಹರ್ ಅವರಿದ್ದಾರೆ, ರಾಜು ಅವರಿದ್ದಾರೆ, ಎಲ್ಲ ಮುಖಂಡರು ಇದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾತಿನಂತೆ ನುಡಿಯುವ ಪಕ್ಷ. ನಾವು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ವಿ. 5 ಕೂಡ 10 ತಿಂಗಳಲ್ಲಿ ನಾವು ಈಡೇರಿಸ್ತೀವಿ. ಅದರಲ್ಲಿ ನಮ್ಮ ಬಸ್ಗಳಲ್ಲಿ ಪ್ರತಿದಿನ 60 ಲಕ್ಷ ಜನ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇದ್ದಾರೆ. 1,17,00,000 ಜನ ಗೃಹಲಕ್ಷ್ಮಿ ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಕಾರಣ ಏನು 2,000 ಕೊಡೋ ಕಾರಣ ಏನು ಅಂದ್ರೆ, ಮೋದಿಯವರು 400 ರೂಪಾಯಿ ಗ್ಯಾಸ್ನ 1,000 ರೂಪಾಯಿ ಮಾಡ್ಬಿಟ್ರು. ದಿನನಿತ್ಯದ ಅಗತ್ಯ ವಸ್ತುಗಳು ಎಣ್ಣೆ, ಬೇಳೆ ಪ್ರತಿಯೊಂದು ಕೂಡ ಜಾಸ್ತಿ ಆಯಿತು. ಗೃಹಿಣಿಯರಿಗೆ ಸಹಾಯ ಆಗಲಿ ಅಂತ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿ ಫ್ರೀ ಆಗಿದೆ 200 ಯೂನಿಟ್ವರೆಗೂ. ಮತ್ತೆ ಅಕ್ಕಿ ಕೊಡೋಣ ಅಂತೇಳಿ ನಾವು 5 kg ಕೊಡ್ತೀವಿ ಅಂತ ಹೇಳಿದ್ವಿ. ನರೇಂದ್ರ ಮೋದಿ ಅವರು ಅಕ್ಕಿ ಕೊಡಲಿಲ್ಲ. ಅದಕ್ಕೆ ಪರಿಹಾರವಾಗಿ ಪ್ರತಿಯೊಬ್ಬರಿಗೂ ಕೂಡ 175 ರೂಪಾಯಿ ಹಣವನ್ನ ಇವತ್ತು ಅವರ ಅಕೌಂಟ್ಗೆ ಬರ್ತಾ ಇದೆ. ಎಲ್ಲೂ ಕೂಡ 1 ರೂಪಾಯಿ ಆಗಲಿ 1 ಪೈಸಾ ಆಗಲಿ ನೀವು ಯಾರಿಗೂ ಕೂಡ ಇದರಲ್ಲಿ ಕೊಡೋ ಆಗಿಲ್ಲ. ನೇರವಾಗಿ ಎಲ್ಲ ನಮ್ಮ ಫಲಾನುಭವಿಗಳಿಗೆ ಸೇರುತ್ತೆ. ಮತ್ತೆ ಯುವಕವಾಗಿ ಅವರಿಗೆ 1-2 ವರ್ಷಗಳ ಕಾಲ ಸ್ಟೈಫಂಡ್ ಕೊಡೋ ಕೆಲಸ. ಮತ್ತು ಈಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಹೊಸ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪ್ರತಿ ಮಹಿಳೆಗೆ ನಮ್ಮ ದೇಶದಲ್ಲಿ ಪ್ರತಿ ಮಹಿಳೆಯಲ್ಲೂ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತೀವಿ. ಎಷ್ಟು? ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತೀವಿ. ಆಮೇಲೆ ಇನ್ಶೂರೆನ್ಸು 25 ಲಕ್ಷ ಇನ್ಶೂರೆನ್ಸು ಒಬ್ಬರಿಗೆ 25 ಲಕ್ಷ ರೂಪಾಯಿ ಇನ್ಶೂರೆನ್ಸು. ಆಗ ನಾನು ಹೇಳಿದಲ್ಲ, ಯುವಕರು ಅದೇ ನಿರುದ್ಯೋಗಿ ಯುವಕರು ಜಾಸ್ತಿ ಆಗಿದ್ದಾರೆ ಅಂತ, ಅದಕ್ಕೆ ಅವ್ರಿಗೆ 1 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಅಂದ್ರೆ ಬಿಜೆಪಿಯವರು ಮಾಡಿರ್ತಕ್ಕಂಥ ಅನ್ಯಾಯದಿಂದ, ಅಕ್ರಮದಿಂದ ಇವತ್ತು ಜನಕ್ಕೆ ನೆಮ್ಮದಿ ಇಲ್ದಂಗಾಗಿದೆ. ಅದರಿಂದ ಬಿಜೆಪಿ ಪಕ್ಷವನ್ನ ತೊಲಗಿಸುವಂತ ಕೆಲಸ ಈ ದೇಶದಲ್ಲಿ ಆಗ್ಬೇಕಾಗಿದೆ, ರಾಜ್ಯದಲ್ಲೂ ಆಗ್ಬೇಕಾಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ 28 ಶಾಸಕರ ಪೈಕಿ ರಾಜ್ಯದ ಪರವಾಗಿ ಮಾತಾಡ್ತಾ ಇರೋರು ಯಾರನ್ನೋ ಇದ್ದಾರೆ ಅಂದ್ರೆ ಅದು DK ಸುರೇಶ್ ಅವರು ಒಬ್ಬರೇ. ನಮ್ಮ ರಾಜ್ಯ 123 ತಾಲೂಕು ಬರಾಗುವಂತ ಘೋಷಣೆ ಮಾಡಿದ್ರು ಕೂಡ ಇದುವರೆಗೂ ಕೂಡ 1 ಪೈಸಾ ಬಿಟ್ಟಿಲ್ಲ. ಕೇಂದ್ರ ಸರ್ಕಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಇದನ್ನ ಪ್ರಶ್ನೆ ಮಾಡುವಂತ MP ಯಾರೂ ಇಲ್ಲ. 27 ಜನ ಯಾರು ಮಾಡೋದೇ ಇಲ್ಲ, ಪ್ರಶ್ನೆ ಮಾಡೋದಿಲ್ಲ. ಅದೇ ರೀತಿ ನಮ್ಮ ರಾಜ್ಯದ 4,30,000 ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ನಮ್ಗೆ ವಾಪಸ್ ಬರೋದು 14%, 50,000 ಕೋಟಿ. ಇದ್ರ ಬಗ್ಗೆನೇ ಯಾವ MP ಮಾತಾಡೋದಿಲ್ಲ, ಯಾವ BJP ಮುಖಂಡರು ಮಾತಾಡೋದಿಲ್ಲ, ಯಾವ JDS ಮುಖಂಡರು ಕೂಡ ಮಾತಾಡೋದಿಲ್ಲ. ಅದರಿಂದ ಯಾರು ಪಾರ್ಲಿಮೆಂಟ್ ಅಲ್ಲಿ ಜನರ ಪರವಾಗಿ ಮಾತಾಡ್ತಾರೆ ಅಂಥವರು ಪಾರ್ಲಿಮೆಂಟ್ ಇದ್ರೆ ಅದಕ್ಕೆ ಭೂಷಣ. ಅದಕ್ಕೆ ನಮ್ಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಧೈರ್ಯವಾಗಿ ಮಾತಾಡುವಂತ ಶಕ್ತಿ ಇರ್ತಕ್ಕಂಥವ್ರು DK ಸುರೇಶ್ ಅವರು. ಸುರೇಶ್ ಅವ್ರನ್ನ ಹೆಚ್ಚಿನ ಬಹುಮತದಿಂದ ಆರಿಸಿ ಕಳಿಸಿ ಅಂತೇಳಿ ಅವರು ಸುಮಾರು 11 ವರ್ಷದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಅಲ್ವಾ. ನಮ್ಮ 28 ವಿಧಾನಸಭಾ ಅಥವಾ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥದ್ದು ಸುರೇಶ್ ಅವರು. ಅವರನ್ನ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಏನು ಹಾಕ್ಬೇಕು, ಓಟ್ಗಳು ಹಾಕಿ ಹೆಚ್ಚಿನ ಬಹುಮತದಿಂದ ಕಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಮಯ ಆಗಿದೆ, ಹೆಚ್ಚಿಗೆ ಮಾತಾಡದೆ ನಾನು ಮಾತು ಮುಗಿಸ್ತೇನೆ. ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರೇ, ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಶಾಸಕರಾದಂಥ ಶಿವಣ್ಣವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯಗಳಾದಂಥ ಮನೋಹರ್ ಅವರೇ, ನಾರಾಯಣ ಸ್ವಾಮಿ ಅವರೇ, KP ರಾಜು ಅವರೇ, ನಮ್ಮ ಶಿವರಾಮ್ ಅವರ ವಾಣಿ ಶಿವರಾಮ್ರವರೇ, ಎಲ್ಲ ಗೌರವಾನ್ವಿತ KP ರಾಜು ಅವರ ಆದಿಯಾಗಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೂಡ ಇಲ್ಲಿದ್ದಾರೆ, PCC ಸದಸ್ಯರುಗಳಿದ್ದಾರೆ, ಎಲ್ಲ ಗೌರವಾನ್ವಿತರೆ. ಇವತ್ತು 26ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ
ತಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸ್ವಲ್ಪ ಟ್ರಾಫಿಕ್ ಬಹಳ ಇತ್ತು, ಸುಮಾರು 2.5 ಗಂಟೆ ಟ್ರಾಫಿಕ್ ಅಲ್ಲೇನೆ ನಾನು ತಗೊಳಕಬೇಕಾಯ್ತು, ಹಾಗಾಗಿ ತಡ ಆಯ್ತು. ಇವತ್ತು ಏನು ಈ ಚುನಾವಣೆ, ಬಹುಶಃ ತಾವೆಲ್ಲ ಹಿಂದೆ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಅವಧಿನಲ್ಲಿ ಶಾಸಕರಾದ ಶಿವಣ್ಣ ಅವರ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ನಾವು ಸೇರಿ ಮಾಡಿದ್ದೇವೆ. ಇವತ್ತು ಮತ್ತೆ ಚುನಾವಣೆ ಬಂದಿದೆ. ಇವತ್ತು ಏನು ಈ ದೇಶದ ಪ್ರಧಾನಮಂತ್ರಿಗಳು ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಹಲವಾರು ಮಾತುಗಳನ್ನ ಹೇಳಿದ್ರು. ಒಂದು, ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಜಾಸ್ತಿ ಮಾಡಿದೆ ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಮಾತನಾಡಿದ್ರು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಗ್ಗೆ ಮಾತನಾಡಿದ್ರು. ಡೀಸೆಲ್ ಜಾಸ್ತಿ ಆಗೋಯ್ತು, ಪೆಟ್ರೋಲ್ ಜಾಸ್ತಿ ಆಗೋಯ್ತು, ನಮ್ಮ ತಾಯಂದ್ರು ಬಳಸ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಬೆಲೆ 450 ರೂಪಾಯಿ ಆಗೋಗಿದೆ. 450 ರೂಪಾಯಿ ನೀವು ಕೊಡಕ್ಕಾಗೋದಿಲ್ಲ, ನೀವೆಲ್ಲ ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ನೀವು ಓಟ್ ಹಾಕಿ ಅಂತ ಹೇಳಿ ಬಿಜೆಪಿಗೆ ಮನವಿ ಮಾಡಿದ್ರು. ಯುವಕರಿಗೆಲ್ಲರೂ ಕೂಡ ಉದ್ಯೋಗ ಕೊಡ್ತೀನಿ, ನಿಮ್ಗೆ ಉದ್ಯೋಗ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಯುವಕರನ್ನ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ರೈತರಿಗೆಲ್ಲರೂ ಕೂಡ ನಿಮ್ಮ ಆದಾಯ ಎಲ್ಲ ಡಬಲ್ ಆಗುತ್ತೆ, ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀನಿ, ನಾನು ಏನೋ ಒಳ್ಳೆ ಕೆಲಸ ರೈತರಿಗೆಲ್ಲರೂ ಕೂಡ ನಾನು ಅದ್ಭುತವಾದಂತ ಕೆಲಸ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಹೀಗೆ ಅನೇಕ ಭರವಸೆಗಳನ್ನ ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಭರವಸೆಯನ್ನು ಕೂಡ ಈ ದೇಶದ ಜನರಿಗೆ ಬಗೆಹರಿಸತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ. ನಿಮ್ಗೆ ಗೊತ್ತಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ, ಪೆಟ್ರೋಲ್ ಸಿಲಿಂಡರ್ ಬೆಲೆ ಏನಾಗಿದೆ, ರೈತರು ಯಾವ ಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ರೈತರು ದೆಹಲಿನಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು 2 ವರ್ಷಗಳ ಹಿಂದೆ ಸುಮಾರು 1 ವರ್ಷಗಳ ಕಾಲ ಸ್ಟ್ರೈಕ್ ಮಾಡಿದ್ರು. ಸುಮಾರು 700 ಜನ ಸತ್ರು ಅಲ್ಲಿ. ಆದ್ರೆ ಮಾಧ್ಯಮಗಳು ಮುಚ್ಚಾಕಿದ್ರು, ಮಾಧ್ಯಮಗಳ ಮುಖಾಂತರ ಸುದ್ದಿನೇ ಹೊರಬರದೇ ಇರೋ ರೀತಿ ಮುಚ್ಚಾಕಿದ್ರು. ಸುಮಾರು 1 ವರ್ಷಗಳ ಕಾಲ ಸಾವಿರಾರು ಜನ ರೈತರು ಇವತ್ತು ಧರಣಿಯನ್ನ ಮಾಡಿ ಹೋರಾಟವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತೇನೆ ಅಂತ ಹೇಳಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ಮತ್ತೆ ಈಗ ಒಂದು 6 ತಿಂಗಳಿಂದ ಸ್ಟ್ರೈಕ್ ನಡೀತಾ ಇದೆ. ರಸ್ತೆಗೆ ಬೇಲಿ ಹಾಕ್ಬಿಟ್ಟಿದ್ದಾರೆ, ಮುಳ್ತಂತಿ ಹಾಕ್ಬಿಟ್ಟು ರಸ್ತೆನಲ್ಲಿ ಓಡಾಡಬಾರದು. ಕೆಲವು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಅದನ್ನ ಬ್ಲಾಕ್ ಮಾಡುವಂತ ವ್ಯವಸ್ಥೆ ಪಿತೂರಿ ಇವತ್ತು ನಡೀತಾ ಇದೆ. ಯಾರ ಬಲಿಷ್ಠರಾಗಿ ವಿರೋಧ ಪಕ್ಷವಾಗಿ ಏನಾರ ಮಾತಾಡ್ತು ಅಂದ್ರೆ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್, CBI, ED ಅಂತ ಹೇಳಿ ಅವರನ್ನ ಚೂ ಬಿಟ್ಟು ಇವರು ಅದರಿಂದ ರಾಜಕಾರಣವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗೆ ಹಲವು ರೀತಿಯಲ್ಲಿ ಇವತ್ತು ಯಾವುದೇ ಭರವಸೆಗಳನ್ನ ಈಡೇರಿಸದೆ ಇವತ್ತು ಕಾಲ ಕಳೀತಾ ಇದ್ದಾರೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ. ಮೇಕೆದಾಟು ಯೋಜನೆಯನ್ನ ಅನುಮತಿ ಕೊಡಿ ಅಂತ ಕೇಳಿದ್ವಿ, ಆದ್ರೆ ಇವತ್ತು ಮೇಕೆದಾಟು ಯೋಜನೆಯನ್ನ ಅನುಮತಿಯನ್ನ ಅವರು ಕೊಡ್ಲಿಲ್ಲ. ಇವತ್ತು ಇಡೀ ಬೆಂಗಳೂರು ಇವತ್ತು ನೀರಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಾನು ತಮ್ಮಲ್ಲಿ ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ಮೇಕೆದಾಟು ಹೋರಾಟಕ್ಕೆ, ಮೇಕೆದಾಟು ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತಮ್ಗೆ ಹೇಳೋದಿಷ್ಟೇ, ಇವತ್ತು ರಾಜ್ಯದಲ್ಲಿ ತಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಇದೆ. 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಆನೇಕಲ್ ತಾಲೂಕಿಗೆ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲಾ ಹಳ್ಳಿಗಳಿಗೆ, ನಿಮ್ಮ ಭಾಗಕ್ಕೂ ಸೇರದಂತೆ ಎಲ್ಲಾ ಹಳ್ಳಿಗಳಿಗೆ ಕಾವೇರಿ ಕುಡಿಯೋ ನೀರನ್ನ ಯೋಜನೆಯನ್ನ ಮಂಜೂರಾತಿಯನ್ನ ಮಾಡಿ ಸುಮಾರು 1112 ಕೋಟಿ ರೂಪಾಯಿ ಯೋಜನೆಯನ್ನ ಮಂಜೂರು ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಟೆಂಡರ್ ಕೂಡ ಕಾಮಗಾರಿ ಪ್ರಾರಂಭ ಆಗ್ತದೆ. ಸುಮಾರು 400 ಕೋಟಿ ರೂಪಾಯಿಯನ್ನ BWSSBಗೆ ಕಟ್ಟಬೇಕಾಗ್ತದೆ. ಇನ್ನ 700 ಕೋಟಿ ರೂಪಾಯಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಆದೇಶವನ್ನ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ರಕ್ಷಣೆಗಿದೆ. ನಾವು ಹಿಂದೆ ಹೇಳಿದ್ವಿ, ಈ ಭಾಗದಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತೇವೆ ಅಂತ ಹೇಳಿ. ಇವತ್ತು ಕೆರೆ ನೀರು ತುಂಬಿಸುವಂತ ಯೋಜನೆ ಅನುಷ್ಠಾನ ಆಗಿದೆ. ಮುಂದಿನ ದಿನಗಳಲ್ಲಿ ಈ ನಿಮ್ಮ ದಕ್ಷಿಣ ಪಿನಾಕಿನಿನೂ ಕೂಡ ಶುದ್ಧೀಕರಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈ ಕಡೆ ದಕ್ಷಿಣ ಪಿನಾಕಿನಿಯ ನೀರನ್ನ ಶುದ್ಧೀಕರಿಸುವಂತದ್ದು, ಮತ್ತೆ ಆ ಭಾಗದಲ್ಲಿ ವೃಷಭಾವತಿ ನದಿಯನ್ನ
ಅರ್ಕಾವತಿ ನದಿಯನ್ನ ಶುದ್ಧೀಕರಿಸತಕ್ಕಂಥದ್ದು ನಮ್ಮ ಮುಂದಿರತಕ್ಕಂತ ಒಂದು ಗುರಿ. ಆ ಗುರಿಯನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಆಗಿರೋದ್ರಿಂದ BWSSP ಗೆ ಅವರೇ ಇನ್ಚಾರ್ಜ್ ಇರೋದ್ರಿಂದ ಅದನ್ನ ಪರಿಹರಿಸಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಿದ್ದೇನೆ. ಆ ಕೆಲಸವನ್ನ ಕೈಗೆತ್ತಿಕೊಂಡು ಈ ಭಾಗದ ಅಭಿವೃದ್ಧಿಯನ್ನ ನಾವು ಮಾಡ್ತೇವೆ. ಮಾನ್ಯ ಶಾಸಕರನ್ನ ನೀವು ಗೆಲ್ಸಿದ್ದೀರಿ, ರಾಮಲಿಂಗ ರೆಡ್ಡಿ ಅವರು ಸಚಿವರಾಗಿದ್ದಾರೆ. ಈ ಭಾಗದ ಅಭಿವೃದ್ಧಿ ನಮ್ಮ ಆದ್ಯತೆ, ಆ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇವತ್ತು ಈಗಾಗಲೇ ಸರ್ಜಾಪುರಕ್ಕೂ ಮೆಟ್ರೋ ಬರಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ DPR ನಡೀತಾ ಇದೆ. ಸರ್ಜಾಪುರಕ್ಕೆ ಮೆಟ್ರೋ, ಅಲ್ಲಿಂದ ಬಂದ್ಮೇಲೆ ಹತ್ತಿಮಲೆಗೆ ಮೆಟ್ರೋ, ಆನೇಕಲ್ ಪಟ್ಟಣಕ್ಕೆ ಮೆಟ್ರೋ ಕೊಡುವಂತ ಯೋಜನೆಯನ್ನ ಇವತ್ತು DK ಶಿವಕುಮಾರ್ ಅವರು DPR ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. DPR ಆದ ತಕ್ಷಣ ಟೆಂಡರ್ ಅನ್ನ ಕರೆಸಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಡುವಂತ ಅನುಮೋದನೆಯನ್ನ ಪಡೆದು ಚಾಲನೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಬಿಜೆಪಿಯವರು ವಿರೋಧ ಮಾಡ್ತಾರೆ, ಯಾತಕ್ಕೆ ಮೆಟ್ರೋ ಬೇಕು ಆನೇಕಲ್ಗೆ ಅಂತ ಹೇಳಿ. ಆನೇಕಲ್ಲು ಕೂಡ ಬೆಂಗಳೂರಿನ ಒಂದು ಭಾಗ, ಬೆಂಗಳೂರಿನ ಭಾಗ. ಕಾವೇರಿ ನೀರು ಕುಡಿಲಿಕ್ಕೆ ವಿರೋಧ ಮಾಡ್ತಾರೆ. ಆನೇಕಲ್ ತಾಲೂಕು ಕೂಡ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಬೆಂಗಳೂರಿನ ಭಾಗವಾಗಿರೋದ್ರಿಂದ ಇವತ್ತು ನಮ್ಮ ಸರ್ಕಾರ ಹಿಂದೆ ಆನೇಕಲ್ ಪಟ್ಟಣಕ್ಕೆ ಸೂರ್ಯ ಸಿಟಿಗೆ ಕೆಲವು ಹಳ್ಳಿಗಳಿಗೆ ಕೊಟ್ಟಿದ್ವಿ. ಈ ಬಾರಿ 288 ಹಳ್ಳಿಗಳಿಗೂ ಕೂಡ ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲ ಹಳ್ಳಿಗಳಿಗೂ ಕೂಡ ಕಾವೇರಿ ನೀರನ್ನ ಕೊಟ್ಟು ಈ ಭಾಗದ ನೀರಿನ ಬವಣೆಯನ್ನ, ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ನಮ್ಮ ಸರ್ಕಾರದ ಅವಧಿನಲ್ಲಿ ಆಗ್ತದೆ. ತಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ನನಗೆ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ನಾನೇನು ನಿಮ್ ಜೊತೆ ಒಡನಾಡಿಯಾಗಿ, ನಾನೇನು 5 ವರ್ಷಕ್ಕೊಂದ್ಸಾರಿ ನಿಮ್ಗೆ ಸಿಕ್ಕೋನಲ್ಲ. ನಿಮ್ಗೆ ಗೊತ್ತು, ನಿಮಗೆಲ್ಲ ಗೊತ್ತಿದೆ. ಹಿಂದೆ ಇಲ್ಲಿ ದೇವೇಗೌಡರು ಕೂಡ ಲೋಕಸಭಾ ಸದಸ್ಯರಾಗಿದ್ರು. ಅವ್ರೆಷ್ಟು ಬಾರಿ ಬಂದು ನಿಮ್ ಕಷ್ಟ ಸುಖ ಕೇಳಿದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ನಿಮ್ಮೂರ್ ಗೊತ್ತಾ, ನಿಮ್ ಭಾಗ ಗೊತ್ತಾ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಕೂಡ 2 ಬಾರಿ ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿದ್ರು. ಸೊ ಅವ್ರ ಕೊಡುಗೆಗಳೇನು ಅಂತ ಹೇಳಿ ಕೇಳಬೇಕು. ಸೊ ಇವತ್ತು ಅವರ ಕುಟುಂಬದ ಮತ್ತೊಬ್ರು ಇವತ್ತು ದೇವೇಗೌಡರ ಅಳಿಯ ಕುಮಾರಸ್ವಾಮಿ ಅವರ ಭಾವ ಇವತ್ತು ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ನಿಂತಿದ್ದಾರೆ. ಅಂದ್ರಂತ ಅವ್ರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲದೆ ಅವರು ಬೇರೆ ಪಕ್ಷದನ್ನ ಆಶ್ರಯ ಮಾಡಿರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ಸೊ ಇವ್ರು ಯಾರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥವ್ರಲ್ಲ. ಅವ್ರೇನು ಕೂಡ ಅಧಿಕಾರಕ್ಕೋಸ್ಕರ, ಅವರ ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ಪಕ್ಷವನ್ನ ಚುನಾವಣೆಗೆ ನಿಂತಿದ್ದಾರೆ. ಪಕ್ಷವನ್ನ ಎತ್ಕೊಂಡೋಗಿ ಬಿಜೆಪಿಗೆ ಸೇರ್ಸ್ಕೊಂಡು ಇವತ್ತು ಕಾಲ ಕಳೀತಾ ಇದ್ದಾರೆ ಹೊರತು ಈ ತಾಲೂಕಿನ ಅಭಿವೃದ್ಧಿ ಅವರಿಗೆ ಮುಖ್ಯ ಅಲ್ಲ, ಈ ರಾಜ್ಯದ ಅಭಿವೃದ್ಧಿ ಮುಖ್ಯ ಅಲ್ಲ, ಅವರ ಕುಟುಂಬದ ಅಭಿವೃದ್ಧಿ ಅವರಿಗೆ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಲ್ಲಿ, ಎಲ್ಲ ನನ್ನ ತಾಯಂದಿರಲ್ಲಿ, ಎಲ್ಲ ಯುವಕ ಮಿತ್ರರಲ್ಲಿ ಮನವಿ ಮಾಡೋದಿಷ್ಟೇ. ಇವತ್ತು ನಾನು ನಿಮ್ಮ ಕ್ಷೇತ್ರದವನು, ನಿಮ್ಮ ಸ್ವಾಭಿಮಾನದ ಮತವನ್ನ ನಾನು ಕರ್ನಾಟಕದ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ನಾನು ಇದಕ್ಕೆ ಪ್ರತಿಪಾದನೆಯನ್ನ, ನಮ್ಗೇನು ಕರ್ನಾಟಕದ ತೆರಿಗೆದಾರರ ಹಣ ಇವತ್ತು ಯಾವ ರೀತಿ ಉತ್ತರ ಭಾರತಕ್ಕೆ ಹರಿದು ಹೋಗ್ತಾ ಇದೆ, ಆ ವಿಚಾರವಾಗಿ ಅನೇಕ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೇನೆ. ನಾ ಕೇಳೋದು ಇಷ್ಟೇ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮ್ಮದು. ಈ ಹೋರಾಟಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಕ್ರಮ ಸಂಖ್ಯೆ 2, ಎರಡನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ತಾವು ಮತ ನೀಡಬೇಕು. ಎಲ್ಲ ನನ್ನ ತಾಯಂದಿರಲ್ಲಿದ್ದಾರೆ, ಸಹೋದರಿಯರು. ನೀವ್ 2,000 ರೂಪಾಯಿ ಕೊಡ್ತಾ ಇದೀವಿ, ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಆ ಎರಡನೇ ಕ್ರಮ ಸಂಖ್ಯೆಗೆ 2,000 ರೂಪಾಯಿ ಹಣವನ್ನ ನಾವು ಕೊಡ್ತಾ ಇರುವಂತದ್ದು. ನಾನು ಅದಕ್ಕೋಸ್ಕರನೇ 2ನೇ ಕ್ರಮ ಸಂಖ್ಯೆ ತಗೊಂಡಿದ್ದೀನಿ. ನೀವೆಲ್ಲ ಮಾರಿದೆ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ಮತ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಗಳನ್ನ ಇವತ್ತು ಅನುಷ್ಠಾನ ಮಾಡಿದೆ. ದಿನನಿತ್ಯ ಪ್ರತಿ ತಿಂಗಳು ಬಡವರಿಗೆ ಇವತ್ತು ಸಹಾಯ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಯೋಚನೆ ಮಾಡಿ, ಇವತ್ತು ಮೋದಿ ಅವರ ಸರ್ಕಾರ 10 ವರ್ಷಗಳ ಕಾಲ ಈ ದೇಶದಲ್ಲಿತ್ತು. 1 ರೂಪಾಯಿ ಯಾರಿಗಾದ್ರು ಕೂಡ ಸಹಾಯ ಮಾಡಿದರೆ
ಮನೆಗೂ ಹೋಗಿ ಚುನಾವಣೆಯನ್ನ ಎದುರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ಮತ್ತೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರೇ ಮತ್ತು ಎಲ್ಲ ಮುಖಂಡರುಗಳೇ, ಇವತ್ತು 26ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ 10 ಗುಂಪಿಗೆ ಮತವನ್ನು ಕೇಳಬೇಕಾಗಿದೆ. ಇವತ್ತು ಈ ದೇಶದಲ್ಲಿ ಚುನಾವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಸಂವಿಧಾನದ ಉಳಿವಿಗಾಗಿ ಹೋರಾಟವನ್ನು ನಡೆಸಬೇಕಾದ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕರ್ತವ್ಯವನ್ನು ದೇಶದಲ್ಲಿ ನಡೆಸಿದರೆ ಅದರ ರಕ್ಷಣೆಗೋಸ್ಕರ ಇವತ್ತು ನಡೀತಾ ಒಂದು ಚುನಾವಣೆ. ಇವತ್ತೇನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದನ್ನು ಮುಂಚಿತವಾಗಿ ಈ ರಾಷ್ಟ್ರವನ್ನ ಎಲ್ಲ ರಾಜ್ಯಗಳಿಗೂ ಕೂಡ ಸಮಾನ ಅಂತಕ್ಕಂಥ ಪಾಲನ ಕೊಡ್ತೇನೆ ಅಂತ ಹೇಳಿದ್ರು. ಈಗ ಬೆಲೆ ಏರಿಕೆ ಹೋರಾಟವನ್ನು ಮಾಡಲಿಕ್ಕೆ ಈ ರಾಜ್ಯದಲ್ಲಿದೆ. ಕಾಂಗ್ರೆಸ್ ಮತ್ತೆ ಮಾಹಿತಿಯಿಂದ ಮುಂದುವರಿಸ್ತೇವೆ ಅಂತ ಹೇಳಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಾನಾತ್ಮ ಕಾಲವನ್ನು ಅವರು ಪ್ರತಿನಿಧಿಯಾಗಿ ನಾನು ನಿಮ್ಮ ಹತ್ರ ಬಂದು ಅನೇಕ ಬಾರಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಿದ್ದೇನೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದಿದ್ದೆ, ಇವತ್ತು ಈ ಭಾಗದ ಅನೇಕ ಸ್ಥಳಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಭಾಗಕ್ಕೆ ಮೆಟ್ರೋ ಲೈನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಪ್ರಾರಂಭ ಆಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ಮೆಟ್ರೋ ಕೂಡ ಬರುತ್ತೆ. ಸರ್ಕಾರಕ್ಕೆ ಮತ್ತು ಮಂಗಳೂರಿಗೆ ಎಲ್ಲ ಭಾಗಗಳು ಕೂಡ ಎಲ್ಲ ಹಳ್ಳಿಗಳಿಗೆ ಇನ್ನೆಲ್ಲ ಊರುಗಳಿಗೆ ಮನೆಗಳಿಗೂ ಕೂಡ ಮುಂದಿನ ದಿನದಲ್ಲಿ ಕಾವೇರಿ ನೀರನ್ನು ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಸರ್ಕಾರ 1200 ಕೋಟಿ ರೂಪಾಯಿಯನ್ನು ಅನುಮೋದನೆಯನ್ನು ಮಾಡಿ ಟೆಂಡರನ್ನು ಕರೆಯಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಆದ ತಕ್ಷಣ ಟೆಂಡರ್ ಕರೆದು ಈ ಕಾಮಗಾರಿಯನ್ನು ಜಾರಿ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಶಿವಣ್ಣವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, 2ನೇ ಕ್ರಮ ಸಂಖ್ಯೆ 10ದ ಗುರುತಿಗೆ ಮತ ನೀಡಬೇಕು. ಯಾರ್ಯಾರು ಬರ್ತಾರೆ ಗ್ಯಾರಂಟಿ ಕೇಳಿಸಿ 2,000 ರೂಪಾಯಿ 2,000 ಬರ್ತಾರೆ. ನೀವು ಆಗಬೇಕು, ನಿಮ್ಮ ಕುಟುಂಬದಲ್ಲೂ ಹೇಳಬೇಕು, ನಿಮ್ಮ ಕುಟುಂಬದಲ್ಲೂ ಹೇಳಿ ಆಗಬೇಕು. ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಕಳಿಸಿ 10ದ ಗುರುತಿಗೆ ಮತ ನೀಡಬೇಕು. 2ನೇ ಕ್ರಮ ಸಂಖ್ಯೆ 10ದ ಗುರುತಿಗೆ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈಗೊಂಡು ಪ್ರಾರ್ಥನೆ ಮಾಡಿಕೊಡ್ತಾರೆ. ಧನ್ಯವಾದಗಳು. ಇವತ್ತು ರಾಮಲಿಂಗ ರೆಡ್ಡಿ ಅವರು ಮಂತ್ರಿ ಆಗಿದ್ದಾರೆ. ಈ ತಾಲೂಕು ಅಭಿವೃದ್ಧಿ ಮಾಡ್ಲಿಕ್ಕೆ ರಾಮಲಿಂಗ ರೆಡ್ಡಿ ಅವರಿದ್ದಾರೆ, ಶಿವಣ್ಣ ಅವರಿದ್ದಾರೆ, MP ಅವರಿದ್ದಾರೆ, ಡಿ.ಕೆ. ಶಿವಕುಮಾರ್ ಇದ್ದಾರೆ. ನಾವೆಲ್ಲ ಸೇರಿ ಅಭಿವೃದ್ಧಿ ಪಡಿಸೋಣ, ಬಂದು ಸಹಕಾರ ಕೊಡಿ ಅಂತೇಳಿ ಅವ್ರನ್ನೂ ಜೊತೆಗೆ ಹಾಕೊಂಡು ಪ್ರತಿಯೊಬ್ಬರನ್ನು ಮನವೊಲಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಿ ಹಸ್ತದ ಗುರುತಿಗೆ ತಮ್ಮ ಮತವನ್ನ ನೀಡಬೇಕು. ನನ್ನ ಕ್ರಮ ಸಂಖ್ಯೆ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತು 2,000 ರೂಪಾಯಿ ಮರಿಬೇಡಿ. 2,000 ರೂಪಾಯಿಗೆ ಅದಕ್ಕೋಸ್ಕರ 2 ಮರ್ತ್ಬಿಡ್ತೀನಿ ಅಂತೇಳಿ 2,000ನ 2 ಅಂತ ತಗೊಂಡಿರೋದು ಮರೆಯಲ್ಲ ತಾನೆ? ನನ್ನ 2 ಮಾತ್ರ ನಿಮ್ 2,000 ಮರೆಯಲ್ವಲ್ಲ? ಹೌದಾ ಇಲ್ವಾ? ಅದಕ್ಕೆ 2 ಅಂತ ತಗೊಂಡಿರೋದು. ತಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. 450 ಮತ ಅಧಿಕವಾಗಿ ಅಂದ್ರೆ ಲೀಡ್ ಕೊಟ್ಟಿದ್ದೀರಿ. ನಿಮ್ಮ ಬಾರಿ ಎಷ್ಟು? 850 ಲೀಡ್ ಕೊಟ್ಟಿದ್ದೀರಿ. ಈ ಬಾರಿ 2,000 ಲೀಡ್ ಕೊಡಬೇಕು ಅಂತೇಳಿ ನಮ್ಮ ಎಲ್ಲಾ ಮುಖಂಡ ಡಿ.ಕೆ. ಸುರೇಶ್ ಅವರ ಗುರುತು ಹಸ್ತದ ಗುರುತು ಸೀರಿಯಲ್ ನಂಬರ್ 2. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಮತದಾರರಿಗೆ ಗಾಡಿ ಅಂತ ಇಲ್ಲೇ ತಿಳ್ಕೊಂಬಿಡಿ. ಕುಮಾರ ಮೈಕ್ ಎತ್ಕೊಂಬರ್ಬೇಕು. ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಇವತ್ತು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ
ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಈಗಾಗಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಊರಿಗೂ ಕೂಡ ಕಾವೇರಿ ನೀರು ಬರುವಂತ ಒಂದು ಅವಕಾಶವನ್ನ ಇವತ್ತು ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮೆಟ್ರೋ ಬರಬೇಕು ಅಂತೇಳಿ ಆನೇಕಲ್ಗೆ ಈಗಾಗಲೇ ಒತ್ತಾಯವನ್ನು ಇಟ್ಟಿದ್ದೇವೆ. ಅದಕ್ಕೂ ಕೂಡ ಸಹಮತಿಯನ್ನ ಒಪ್ಪಿ ಇವತ್ತು ಟೆಂಡರ್ ಅನ್ನ ಕರೀಲಿಕ್ಕೆ ಎಸ್ಟಿಮೇಟ್ ಡಿಪಿಆರ್ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ತತ್ತರಿಸಿದ್ರಿ. ಮೋದಿ ಅವರು ಏನು ಸುಳ್ಳುಗಳನ್ನು ಹೇಳಿದ್ರು, ದೇಶದಲ್ಲಿ ಬೆಲೆ ಏರಿಕೆಯನ್ನ ನಿಯಂತ್ರಿಸುವ ಶಕ್ತಿಗಳನ್ನ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸಿರ ಗುರುತಿಗೆ ಮತ ನೀಡಿ ಆಶೀರ್ವಾದ ಮಾಡಬೇಕು. ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು. ಕ್ರಮ ಸಂಖ್ಯೆ 2ಕ್ಕೆ ಹಸಿರ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೋಸ್ಕರ ಬಂದಿದ್ದೇನೆ. ನಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಸಲುವಾಗಿ ಮತದಾನ ಹಾಕಲಿಕ್ಕೆ ಬಂದಿದ್ದೇವೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ ಕೂಡ ಬಂದಿದ್ದಾರೆ. ನಾವೆಲ್ಲರೂ ಕೂಡ ನೀವು ನನಗೆ ಆಶೀರ್ವಾದವನ್ನು ಮಾಡಿದ್ದೀರ. ಅದೇ ರೀತಿಯಾಗಿ ಡಿ ಕೆ ಸುರೇಶ್ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮತವನ್ನು ಕೊಡಲಿಕ್ಕೆ ತಾವೆಲ್ಲರೂ ಕೂಡ ಕಾರಣಪುತ್ರರಾಗಬೇಕು. ಆ ನಿಟ್ಟಿನಲ್ಲಿ ನಂಬರ್ 2 ಸುರೇಶ್ ಅವರ ವಿರುದ್ಧ ಹಸ್ತಾಂತರ ಕೊಟ್ಟು ಅದಕ್ಕೆ ಮತವನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇವೆ. ದಯವಿಟ್ಟು ಚುನಾವಣೆ ದಿವಸ ಬೆಳಗ್ಗೆನೇ ಹೋಗಿ ಮತವನ್ನು ಹಾಕಬೇಕು. ಮತ್ತೆ ಎಲ್ಲರೂ ಕೂಡ ನಿಮ್ಮ ಕುಟುಂಬದೆಲ್ಲರೂ ಬೇರೆ ರೀತಿಯ ಬೇರೆ ಗ್ರಾಮಗಳಲ್ಲಿ ಅದು ಕೂಡ ಅವರಿಗೆ ತಿಳಿಸಿ ಓಟನ್ನು ಹಾಕಬೇಕು ಅಂತ ಹೇಳಿ ನಾನು ಮಾತಾಡ್ಬೋದು. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅಂತ ಪರಿಸ್ಥಿತಿ ನಮಗೆ ಬಂದಿಲ್ಲ. ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಮುಂದೊಂದು ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ. ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ. ನನ್ನನ್ನ ಕಲ್ಲು ಹೊಡೆದ್ರು, ಶಿವಕುಮಾರ್ನ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲ, ಅವ್ರ ಮನೆಯಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸುವಂತಂದ್ರೆ ತೋರಿಸ್ತೀನಿ. ಯಾರ್ಯಾರು ಜಮೀನ ಯಾರ್ಯಾರು ಆಯುಷ್ನಲ್ಲಿ ಹಾಕೊಂಡವ್ರೆ ಅಂತ ತೋರು ಅಂದ್ರೆ ಅದನ್ನು ತೋರಿಸ್ತೀನಿ. ಅದರ ಅವಶ್ಯಕತೆ ನನಗಿಲ್ಲ. ಚುನಾವಣೆಯ ಸೋಲಿನ ಭೀತಿಯಿಂದ ಇವತ್ತು IT ಅವ್ರನ್ನ ED ಅವ್ರನ್ನ ನಮ್ಮ ಮುಂದೆ ಬಿಟ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನ ಬೆದರಿಸುವಂತ ತಂತ್ರಗಾರಿಕೆ IT ಅಧಿಕಾರಿಗಳು ಬಂದು ನಿನ್ನೆ ಕೆಲವ್ರನ್ನ ಅಧಿಕಾರಿಗಳನ್ನ ನಮ್ಮ ಮುಖಂಡರುಗಳನ್ನ ಬೆದರಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ. ನನ್ನ ಡ್ರೈವರನ್ನ ಕೂಡ ಅವರ ಕುಟುಂಬದವ್ರನ್ನ ಎಳೆದಾಡಿರುವಂಥದ್ದು ಬಹಳ ತೀಕ್ಷ್ಣವಾಗಿ ಹೆಣ್ಮಕ್ಳನ್ನ ನೋಡಿರುವಂತ ದುರ್ಘಟನೆಗಳನ್ನ ಇವತ್ತು IT ಅಧಿಕಾರಿಗಳು ಮಾಡಿದ್ದಾರೆ. ನಾನು ಅವರಿಗೆ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ನಾನು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಬರೀತಾ ಇದ್ದೇನೆ ಮತ್ತು IT ಸಂಬಂಧಪಟ್ಟಂತ ಯಾರು ಇಲಾಖೆಯ ಮುಖ್ಯಸ್ಥರಿದ್ದಾರೆ ಅವರೇನಿದ್ರು ಪರಿಶೀಲನೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಹೆದರಿಕೆ ಆಗ್ತಕ್ಕಂಥದ್ದು, ಬಿಜೆಪಿ ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು, ಯಾವ ತರದ ತಂತ್ರಗಾರಿಕೆಯನ್ನ ಇವತ್ತು ಏನು ಬಳಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ. ಇದೇ ರೀತಿ ಮುಂದುವರಿತು ಅಂತಂದ್ರೆ ಉಗ್ರ ಹೋರಾಟವನ್ನ IT ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟಂತ ಚುನಾವಣಾ ಆಯೋಗದ ಮುಂದೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಹೆಣ್ಣುಮಕ್ಕಳನ್ನ ತೀಕ್ಷ್ಣವಾಗಿ ಮತ್ತು ಯುವಕರನ್ನ ಒಂಟಿ ಕಾಲಲ್ಲಿ ನಿಲ್ಲಿಸುವಂತ ಕೆಲಸಗಳು ನಿನ್ನೆ ನನ್ನ ಡ್ರೈವರ್ ಮನೆಯಲ್ಲಿ ಕುಟುಂಬದಲ್ಲಿ ನಡೆದಿದೆ. ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೋಲುನ ಭೀತಿಯಿಂದ ಈ ತರದ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. IT ಅವರ ದೌರ್ಜನ್ಯ, ದಬ್ಬಾಳಿಕೆ, ಬಿಜೆಪಿಯವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸೋಲಿನ ಭೀತಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಇಂಥ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೇನಾಗಿದೆ, ಬೇರೆಯವ್ರು ಇನ್ಯಾರು ಸಿಕ್ಕಿಲ್ವಲ್ಲ ಅವ್ರಿಗೆ, ಅದಕ್ಕೋಸ್ಕರ ಆ ತರ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಇದ್ರೆ ಚುನಾವಣೆ ಇತ್ತು ಅಂತಂದ್ರೆ ಜನರ ಮುಂದೆ ಹೋಗಿ ಕೇಳಬೇಕು. ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಅವ್ರ ಮೇಲೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪ್ರಚಾರವನ್ನ ಮಾಡ್ತಕ್ಕಂಥದ್ದು. ಇವತ್ತು ಚುನಾವಣೆ ನಿಷ್ಪಕ್ಷಪಾತ ನಡಿಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ. ಅದಕ್ಕೋಸ್ಕರ ಎಲ್ಲ ರೀತಿಯ ಸಹಕಾರವನ್ನ ಚುನಾವಣಾ ಆಯೋಗಕ್ಕೆ ನಾವು ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ. ನನಗೆ ಯಾರನ್ನು ಹೆದರಿಸುವಂತದ್ದಾಗ್ಲಿ ಬೆದರಿಸುವಂತದ್ದಾಗ್ಲಿ
ಮತ ಕೇಳುವಂತ ಅವಶ್ಯಕತೆ ಇಲ್ಲ. ನಾನು ನನ್ನ ಕೆಲಸದ ಮೇಲೆ ನಾನು ಮತ ಕೇಳ್ತಾ ಇದ್ದೀನಿ ಹೊರತು ಬೇರೆಯವ್ರ ರೀತಿಯಲ್ಲಿ ಅವ್ರ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ, ಅವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಜೊತೆ ಸೇರ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ. ನಾವು 10 ವರ್ಷದಿಂದ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ, ಜನಪರವಾದಂಥ ಕೆಲಸ ಮಾಡಿದ್ದೀವಿ. ಜನಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಾನು ನಮ್ಮ ಲೋಕಸಭಾ ಸದಸ್ಯರ ಡಿ ಕೆ ಸುರೇಶ್ ಅವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೀವಿ. ನಮ್ಮ ರಾಮಲಿಂಗಡಿ ಸಾಹೇಬರ ಆಶೀರ್ವಾದದಿಂದ ಇವತ್ತು ಜನಸಾಮಾನ್ಯರಿಗೆ ಏನು ಸಿಗಬೇಕೋ ಅದನ್ನು ಕೊಡಿಸುವಂಥ ಕೆಲಸ, ಸರ್ಕಾರದಿಂದ ಸಿಗುವಂಥ ಕೆಲಸಗಳು ಮಾಡಿರೋದ್ರಿಂದ ಜನಸಾಮಾನ್ಯರು ನಮ್ಮ ಜೊತೆಲಿದ್ದಾರೆ. ಅದಕ್ಕೋಸ್ಕರ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮತ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಬರ್ತದೆ. ಅದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ನಿಜವಾಗ್ಲೂ ಕೂಡ ಒಲವಿದೆ. ನಮ್ಮ ಗ್ಯಾರಂಟಿಗಳೇನು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಜನಸಾಮಾನ್ಯರಿಗೆ 100ಕ್ಕೆ 95% ಸೇರಿದೆ. ಇನ್ನು 5% ಇದೆ ಪಾಪ, ಅವ್ರಿಗೇನೋ ರೆಕಾರ್ಡ್ಸ್ ಹೆಚ್ಚು ಕಡಿಮೆ ಆಗಿತ್ತು, ಅಂಥದ್ರ ಬಿಟ್ಟರೆ 95% ಜನಗಳಿಗೆ ಸಿಕ್ಕಿದೆ. ಅದೇ ಬೇಕಾಗಿರೋದು ಬಡವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಕ್ಕಿದಾಗ ಅವ್ರು ಖುಷಿಯಾಗಿರ್ತಾರೆ. ಅದು ನಮ್ಗೆ ತುಂಬ ಸಂತೋಷ ಆಗ್ತದೆ. ಅದೆಲ್ಲನೂ ಕೂಡ ಮತವಾಗಿ ಪರಿವರ್ತನೆ ಆಗಿ ನಮ್ಮ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸೀಟ್ಗಳು ಬರ್ತದೆ. ನಮ್ಮ ಮುಗ್ಳೂರು ಗ್ರಾಮದಿಂದ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಅಭ್ಯರ್ಥಿಗಳು ಪ್ರಚಾರ ಚಾಲನೆ ಮಾಡಿದ್ದಾರೆ. ನಮ್ಮ ಮುಖಂಡರಾದ ಸ್ವಾತೇಗೌಡರು, ನಮ್ಮ ಪಂಚಾಯಿತಿ ಮುಖಂಡರುಗಳೆಲ್ಲ ಇವತ್ತು ಸೇರಿ ಒಂದು ಅದ್ಧೂರಿಯಾಗಿ ಇವತ್ತು ಮನೆ ಒಂದು ಮತಯಾಚನೆ ಕಾರ್ಯಕ್ರಮನ ಮುಗ್ಳೂರಲ್ಲಿ ಮುಗಿಸ್ಕೊಂಡು ಈಗ TC ಹಳ್ಳಿಗೆ ಹೊರಟಿದ್ದೀವಿ. ಅದೇ ರೀತಿ ಇವತ್ತು ಏನು ಪ್ರಚಾರ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಇವತ್ತು BJPಯಿಂದ ಹಿಡಿದು ಜನತಾದಳದವರೆಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗ ನಮ್ಮ ವೆಂಕಟೇಶ್ ಅವರು ಮಾಜಿ ವೈಸ್ ಚೇರ್ಮನ್ ಆಗಿದ್ದರು, ಕೂಗೂರು ರಾಜಣ್ಣ ಅವರು, ಇವರೆಲ್ಲ ಮುಖಂಡರುಗಳು ಇವತ್ತು BJP ಪಕ್ಷನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗಿದ್ದಾರೆ. ಇವತ್ತು ಸುರೇಶ್ ಅವರು 28 ಲೋಕಸಭಾ ಸದಸ್ಯರಲ್ಲಿ ಒಂದು ಜನರ ಒಂದು ಮನಸ್ಸು ಗೆದ್ದಂಥ ಒಂದು ಲೋಕಸಭಾ ಸದಸ್ಯರು ಮತ್ತು ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕರು ಅಂದರೆ 28 ಲೋಕಸಭಾ ಸದಸ್ಯರಲ್ಲಿ ಸುರೇಶ್ ಅವರೊಬ್ಬರೇ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯನ ಅವರು ಪ್ರಶ್ನೆ ಮಾಡೋದಿರಲಿ, ಕೇಂದ್ರದ ಒಂದು ಗಮನ ಸೆಳೆಯೋದ್ರಲ್ಲಿ, ಈ ಒಂದು ರಾಜ್ಯಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ, ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಅವರು ಹಲವಾರು ಒಂದು ಯೋಜನೆಗಳನ್ನ ನಮ್ಮ ಶಾಸಕರಾದಂಥ ಬಿ ಶಿವಣ್ಣ ಅವರ ಒಂದು ಜೊತೆಗೂಡಿ ಅವರ ಇಬ್ಬರ ಒಂದು ಕಾಂಬಿನೇಷನಲ್ಲಿ ತುಂಬ ಯಶಸ್ವಿಯಾಗಿ ಈ ಒಂದು ಭಾಗನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಅದಕ್ಕೆ ಸಾಕ್ಷಿ ನಮ್ಮ ಕಣ್ಮುಂದೆನೇ ಇದೆ. ಇವತ್ತು ಏನು ಕಾವೇರಿ ನೀರನ್ನ ಪ್ರತಿ ಹಳ್ಳಿಗೂ, ಪ್ರತಿ ಮನೆಗೆ ಕಾವೇರಿ ನೀರನ್ನ ಕೊಡುವಂಥ ಯೋಜನೆ ಇವತ್ತು ಚಾಲನೆ ಆಗಿದೆ. ಮತ್ತು ಅದು ಟೆಂಡರ್ ಆಗಬೇಕು. ಇದು ಮೆಟ್ರೋ DPR ಆಗಿ ಇವತ್ತು ಸರ್ಜಾಪುರ, ಆನೇಕಲ್ಲು, ಅತ್ತಿಬೆಲೆ ಎಲ್ಲ ಮೆಟ್ರೋ. ಇವತ್ತು ನಾವು ಬೆಂಗಳೂರ ಒಂದು ಎಲ್ಲ ಸೌಲಭ್ಯಗಳನ್ನ ಇವತ್ತು ನಮ್ಮ ಸಂಸದರು, ಶಾಸಕರು ನಮ್ಮ ಮನೆವರೆಗೂ ಇವತ್ತು ತಗೊಬಂದಿದ್ದಾರೆ. ನಮ್ಮ ಇಡೀ ಕಾಂಗ್ರೆಸ್ ಮುಖಂಡರಿಗೆ ತುಂಬ ಆತ್ಮವಿಶ್ವಾಸ ಇದೆ. ಈ ಬಾರಿ ಇನ್ನೂ ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಬಹುಮತದಿಂದ ಜನ ಸುರೇಶ್ ಅವ್ರನ್ನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮಾನ್ಯ ಡಿ ಕೆ ಸುರೇಶ್ ಅವರು ಮೊದಲನೇ ಬಾರಿಗೆ ಅವರು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮೊದಲನೇ ಬಾರಿಗೆ ಒಂದು ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಮೇಡಮ್ ಅವರು JDS ಪಕ್ಷದ ಅಭ್ಯರ್ಥಿಯಾಗಿದ್ದರು. ಆವತ್ತು BJP ಪಕ್ಷದವರು ಕೂಡ ಬೆಂಬಲ ಕೊಟ್ಟಿದ್ದರು. ಆವತ್ತು ಸುರೇಶ್ ಅವರು ಬೈ ಎಲೆಕ್ಷನಲ್ಲಿ ಅವತ್ತು ಜನರಿಗೆ ಅಷ್ಟೊಂದು ಪರಿಚಯ ಇಲ್ಲ ಅಂದರೂ ಕೂಡ ಲಕ್ಷಾಂತರ ಮತಗಳಿಂದ ಅವರು ಜಯಬೇರಿ ಬಾರಿಸಿದ್ರು. ಅವರು 2 ಪಕ್ಷದ ಸದಸ್ಯರಾಗಿ, 2 ಪಕ್ಷದ ಅಭ್ಯರ್ಥಿಯಾಗಿ ಅನಿತಾ ಮೇಡಮ್ ಅವರು ನಿಂತಾಗ ಸುರೇಶ್ ಅವರು ಗೆದ್ದಂಥ ಒಂದು ಉದಾಹರಣೆ ಇವತ್ತು ನಮ್ಮ ಕಣ್ಮುಂದೆ ಇದೆ. ಆ ಒಂದು ಏನು ನಾವು BJP JDS ಒಂದಾಗಿ ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ಇರುವಂಥದ್ದು ಇದು ನಿಜಕ್ಕೂ ಒಂದು ಹಾಸ್ಯಾಸ್ಪದ. ಏಕೆಂದರೆ ಇವತ್ತು ಡಿ ಕೆ ಸುರೇಶ್ ಅವರು ಪ್ರತಿ ಜನರ ಮನಸ್ಸಲ್ಲೂ ಇವತ್ತು ನಿಂತಿದ್ದಾರೆ. ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಪ್ರತಿಯೊಬ್ಬರಿಗೂ ಕಾಣ್ತಾ ಇದೆ. ಈಗ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿಗೆ ಇವತ್ತು ಜನ ಬೆಂಬಲ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಲ್ಲ, ಡಾಕ್ಟ್ರು ಒಳ್ಳೆಯವರಲ್ಲ ಅಂತ ನಾವೇನು ಹೇಳಲಿಲ್ಲ. ಅವ್ರಿಗೆ ರಾಜಕೀಯ ಬೇಡದೇ ಇತ್ತು. ಯಾಕೆಂದರೆ ಅವರು ಒಂದು ಸೇವೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲೇ
ಅವ್ರು ಮುಂದುವರೆದಿದ್ರೆ ತುಂಬ ಒಳ್ಳೆಯದಾಗ್ತಾ ಇತ್ತು. ಇವತ್ತು ಜನ ಒಳ್ಳೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು. ಇವತ್ತು ಜನರಿಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಒಂದು ರಾಜಕಾರಣಿ ಬೇಕು. ಒಂದು ಟೇಬಲ್ ಗುದ್ದಿ ಕೆಲಸ ಮಾಡಿಸ್ತಕ್ಕಂಥ ಒಂದು ವ್ಯಕ್ತಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬೇಕಾಗಿದೆ. ಮಂಗಳೂರಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅಣ್ಣವರು ಹಾಗೂ ಸಾರಿಗೆ ಸಚಿವರಾದಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಹಾಗೂ ಮಾಜಿ MLC ಆದಂಥ ನಮ್ಮ ಮನೋಹರ್ ಸರ್ ಅವರು ಹಾಗೂ ಮತ್ತೊಬ್ಬ ಮಾಜಿ ಸದಸ್ಯರಾದಂಥ ನಾರಾಯಣಸ್ವಾಮಣ್ಣವರು, ಅನೇಕ ಮುಖಂಡರುಗಳು, ಅನೇಕ ನಾಯಕರುಗಳು ಬಂದಿದ್ದರು. ಈ ದಿನ ಏನು ಮಂಗಳೂರು ಪಂಚಾಯತಿನಲ್ಲಿ ಪೂಜೆ ಮಾಡಿಕೊಂಡು ದಿನ ಪ್ರಚಾರ ಯಾತ್ರೆ ಮಾಡೋಕ್ಕೆ ಎಲ್ಲ ಹೊರಟಿದ್ದಾರೆ ನಮ್ಮ ನಾಯಕರುಗಳು. ಏನು ಈ ದಿನ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ, ಬಡವ್ರಿಗೋಸ್ಕರ ಹುಟ್ಟಿರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಏನಾದರೂ ಬಡವ್ರಿಗೋಸ್ಕರ ಇದೆ ಅಂತಾರೆ ಅದು ಕಾಂಗ್ರೆಸ್ ಪಕ್ಷನೇ. ನುಡಿದಂತೆ ನಡೆದ ಪಕ್ಷ. 5 ಗ್ಯಾರಂಟಿಗಳನ್ನು ಕೊಟ್ಟು ಈ ದಿನ ಜನಗಳಲ್ಲಿ ಕಷ್ಟಗಳಿಗೆ ಪಾಲ್ಗೊಂಡಿರೋ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಏನು ಈ ದಿನ ನಮ್ಮ ಪ್ರತಿನಿತ್ಯ ದಿನ ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ತಾರೆ ಎಲ್ಲರೂ. ಕೆಲವರು ಪಾಪ ಅವರು ಮನೆಯಲ್ಲಿ ದೊಡ್ಡವರು ಇರಲ್ವ, ಅಂಥವ್ರಿಗೆ 2,000 ರೂಪಾಯಿ ಬರ್ತಾಯಿದೆ. ಆ 2,000 ರೂಪಾಯಿಂದ ಅವ್ರ ಕುಟುಂಬಕ್ಕೆ ತುಂಬ ಅನುಕೂಲ ಆಗ್ತದೆ. ರೇಷನ್ ಆಗಿರ್ಬೋದು, ಮತ್ತು ಕರೆಂಟ್ 200 ಯೂನಿಟ್ ಕರೆಂಟ್ ಫ್ರೀ ಇದೆ. ಮತ್ತು ಯುವಕರು ಏನು ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವ್ರಿಗೆ 3,000, 1,500 ಈ ಥರ ಬರ್ತಾಯಿದೆ. ಹಾಗೆ ಗೃಹ ಜ್ಯೋತಿ ಎಲ್ಲ ಹೆಣ್ಮಕ್ಳಿಗೂ 2,000 ಬರ್ತಾಯಿದೆ. ಅದು ಅವ್ರ ಕಷ್ಟಕ್ಕೆ ಆಗ್ತದೆ. ಅಕ್ಕಿ 5 kg ಕೊಡ್ತೀನಿ ಅಂದರೆ ಅದ್ರ ಬದಲು ಹಣವನ್ನು ಕೊಡ್ತಾಯಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಪಕ್ಷ ನುಡಿದಂಥ ಪಕ್ಷ. ಮೊನ್ನೆ ಯಾರೋ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ, ಏನು ಈ MP ಎಲೆಕ್ಷನ್ನು ಹಾಗೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ನು ಹಾಗೂ ಏನು ಬೆಂಗಳೂರು ಕಾರ್ಪೊರೇಟರ್ಗೆ ಎಲೆಕ್ಷನ್ ಆದ ತಕ್ಷಣವೇ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡ್ತಾರೆ ಅಂತ. 4 ವರ್ಷ ಇದೇ BJPನವರು ಆಡಳಿಕೆ ಮಾಡಿದ್ರು. ಯಾವ ಯೋಜನೆಗಳೂ ಕೊಟ್ಟಿಲ್ಲ. ಕೊಡ್ದಿರ ಸುಮ್ಮನೆ ಕೊಡೋರಿಗೆ ತೊಂದರೆ ಮಾಡ್ತಾಯಿದ್ದಾರೆ. ಕೊಟ್ಟಿರೋರಿಗೆ ಜನಗಳು ದಾರಿ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ 5 ವರ್ಷ ಈ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗ್ತದೆ. ಹಾಗೆ ಏನು ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ 1 ಲಕ್ಷ ಒಂದು ಹೆಣ್ಣುಮಗು ಕೊಡ್ತಾರೆ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಿದ್ದಾರೆ. ಅದು ಎಲ್ಲ ನಡೀತದೆ. ಈ ದೇಶದಲ್ಲಿ ಬದಲಾವಣೆ ಆಗಬೇಕು. ಈ ದೇಶದಲ್ಲಿ ಬಡವರ ಪಕ್ಷ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೆ ಬಡವರಿಗೋಸ್ಕರ ಕಾಂಗ್ರೆಸ್ ಪಕ್ಷ. ರೈತರಿಗೆ ಸಾಲ ಮನ್ನಾ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬರಬೇಕು. ಹಾಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಏನು ಮೊನ್ನೆ 31,000 ಮತದಿಂದ ಗೆದ್ದಿದ್ದಾರೆ. ಇನ್ನೂ ಹೆಚ್ಚಿನ ಒಂದು 60,000 ಮತಗಳಿಂದ ನಮ್ಮ DK ಸಾಹೇಬರಿಗೆ ಆಗ್ತಾರೆ ಅಂತ ನಮ್ಮ ಭರವಸೆ ಇದೆ. ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಗ್ಯಾರಂಟಿ ಇಲ್ದಿರೇ 31,000 ಮತಗಳು ಕೊಡ್ತಿದ್ರಿ. ಈಗ ಗ್ಯಾರಂಟಿಗಳಿದೆ. ಅದರ ಪ್ಲಸ್ಸು ಇನ್ನೊಂದು 30,000 ಹೆಚ್ಚಿಗೆ ಕೊಡ್ತಾರೆ ಅಂತ ಅಂದ್ಕೊಂಡು ಮತ್ತೊಮ್ಮೆ DK ಸುರೇಶ್ ಅಣ್ಣ ಅವ್ರಿಗೆ ಜಯವಾಗಲಿ. ಜೈ ಕಾಂಗ್ರೆಸ್. ತಾಲೂಕಿನ ದೇವಮೂಲೆ ಆಗಿರ್ತಕ್ಕಂಥ ಮುಗಳೂರು ಗ್ರಾಮ ಪಂಚಾಯತಿನಲ್ಲಿ ಬೇಟೆ ವೆಂಕಟಸ್ವಾಮಿ ದೇವಾಲಯದಲ್ಲಿ ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಪೂಜೆಯನ್ನು ಮಾಡ್ಕೊಂಡಿದ್ರು. ಹಾಗೆ ಅದೇ ರೀತಿ ಪೂಜೆಗೆ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವರು, ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಮನೋಹರಣ್ಣವರು, ನಾರಾಯಣಸ್ವಾಮಣ್ಣವರು, ಅದೇ ರೀತಿ ಮುಂತಾದ ನಾಯಕರೆಲ್ಲ ಈ ಪೂಜೆಗೆ ಆಗಮಿಸಿ ಜನರಲ್ಲಿ ಒಂದು ಮತಯಾಚನೆಯನ್ನು ಮಾಡಿ ಜನರಿಗೆ ಏನು ಕರ್ನಾಟಕ ಸರ್ಕಾರದಿಂದ ಏನೇನು ಅನುಕೂಲಗಳಾಗ್ತಾಯಿದೆ, ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ತಾಯಿದ್ದೀರಿ ಅಂತ ಎಲ್ಲ ಜನರಲ್ಲಿ ತಿಳಿಪಡಿಸಿ ಸಂಸದರು ಆ 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಜನಕ್ಕೆ, ಅದರಿಂದ ಏನೇನು ರೀತಿ ಅನುಕೂಲ ನಡೀತಾ ಇದೆ ಎಲ್ಲನೂ ಮತ ಯಾಚನೆಯಲ್ಲಿ ಹೇಳಿ ಮತವನ್ನು ಯಾಚಿಸಿ ಹೋಗಿದ್ದಾರೆ. ಎಲ್ಲ ಕರ್ನಾಟಕದ ಜನ ಹಾಗೂ ದೇಶಾದ್ಯಂತ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ದೇಶದ ಭವಿಷ್ಯವನ್ನು ನಿರ್ಮಿಸಬೇಕಾಗಿ ಜನರಲ್ಲಿ ಮನವಿ ಮಾಡ್ತಾಯಿದ್ದೀರಿ. ಅದೇ ರೀತಿ ಈ ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಏನು ಕೊಟ್ಟಿತ್ತು, ಜನಗಳಿಗೆ ಒಂದು ಬಡವರಿಗೆ 2,000 ಕಾಸು ಕೊಡೋದಾಗಲಿ, ವಿದ್ಯುತ್ 200 ಯೂನಿಟ್ ಉಚಿತ ಕೊಡೋದಾಗಲಿ, ಹಾಗೂ ವಿದ್ಯಾರ್ಥಿಗಳಿಗೆ ವೇತನ ಕೊಡೋದಾಗಲಿ, ಮಹಿಳೆಯರಿಗೆ ಉಚಿತವಾದ ಬಸ್ಸು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದಾಗಲಿ, ಎಲ್ಲ ರೀತಿ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲ ಜನಗಳು ಒಂದು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕಾಗಿ ಎಲ್ಲ ಜನಗಳಲ್ಲಿ ಮನವಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ
ಒಳ್ಳೆಯದಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ದೇಶನ ಉಳಿಸಿ. BJP ದುರಾಡಳಿತ ಕಂಡು ನಾನೀಗ ಓಸತಿ ಅದನ್ನ ಪಕ್ಷನ ಬಿಟ್ಟು ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಕೊಂಡಿದ್ದೀನಿ. ಏನು ಈ ದಿನ MP ಎಲೆಕ್ಷನಲ್ಲಿ ಶಿವಣ್ಣವರು, MP ಇವರು ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು. ಇವತ್ತೇನು ದೇವಮೂಲೆಯಲ್ಲಿ ಪೂಜೆ ಆಗಿದೆ. ಇದು 1 ಲಕ್ಷದಿಂದ 1.5 ಲಕ್ಷ ಲೀಡಲ್ಲಿ DK ಸುರೇಶ್ ಅವರು ಗೆಲ್ಲೋದಂತೂ ಖಚಿತ. ಅರ್ಥ ಆಯ್ತಾ? ಈ ದಿನ ಏನು ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಆಗ DK ಶಿವಕುಮಾರ್ ಅವ್ರ ಸರ್ಕಾರ ಇರ್ಬೋದು, ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಏನು ಫ್ರೀ ಬಸ್ ಇರ್ಬೋದು, 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಂದೂ ಅನುಕೂಲವಾಗಿ ಕೊಟ್ಟಿದ್ದಾರೆ ಮತ್ತು ನಿರುದ್ಯೋಗಕ್ಕೆ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಏನು ಮೋದಿ 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 ಅಂತಾರಲ್ವಾ, ಮೋದಿ ಏನು ಮಾಡಿದ್ದಾರೆ? ಈಗ ಪೆಟ್ರೋಲ್ ರೇಟ್ ಏನಿದೆ, ಗ್ಯಾಸ್ ರೇಟ್ ಏನಿದೆ, ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮೋದಿ ಮೋದಿ ಅನ್ನೋ ಮಾತಿಗೆ ಹೋಗಬಾರ್ದು. ನಮಗೆ ಏನು ಅನುಕೂಲ ಆಗುತ್ತೆ, ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ, ಏನು ಮಾಡಿದ್ದಾರೆ. 10 ವರ್ಷ ಅವ್ರಿಗೂ ಕೊಟ್ಟಿದ್ದೀವಿ ಅನುಕೂಲ, ಏನು ಮಾಡಬೇಕು ಅಂತೇಳ್ಬಿಟ್ಟು ಮೋದಿಗೂ ಕೊಟ್ಟಿದ್ದೀವಿ. ಆದರೆ ಮೋದಿ ಮಾಡಿದಾರಾ? ಮಾಡಲಿಲ್ಲ. ಯಾವುದೇ ಒಂದು ಕಾರ್ಯವನ್ನು ಯಾರಿಗೂ ಮಾಡಲಿಲ್ಲ. ಈಗೇನೋ ಬಡವರಿಗೆ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರಾ, ಬ್ಲ್ಯಾಕ್ ಮನಿ ತರ್ತೀನಿ ಅಂದರು, ಬ್ಲ್ಯಾಕ್ ಮನಿ ತಂದ್ರಾ, ಗ್ಯಾಸ್ ರೇಟ್ ಕಮ್ಮಿ ಮಾಡ್ತೀನಿ ಅಂದ್ರೆ ಗ್ಯಾಸ್ ರೇಟ್ ಕಮ್ಮಿ ಮಾಡಿದ್ರಾ, ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀನಿ ಮಾಡಿದ್ರಾ, ಅದು ಸಿಲಿಂಡರ್ ರೇಟ್ ಕಮ್ಮಿ ಮಾಡಿದಾರಾ? ಆದರೆ ಈ ದಿನ ಬಂಗಾರ ಎಷ್ಟಿದೆ ಗೊತ್ತಾ? 72,000 ರೂಪಾಯಿ ಇದೆ 1 ಗ್ರಾಮ್. ಮೊದಲೆಷ್ಟಿತ್ತು? ಖಾಲಿ 5,000 3,000 ರೂಪಾಯಿ ಇದ್ದಿದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತಿನ ದಿನ 72,000 ರೂಪಾಯಿ ಬಂಗಾರ ರೇಟ್ ಆಗಿದೆ. ಎಲ್ಲಿದೆ ಮೋದಿ? ಅಚ್ಚಾದೀನ್ ಎಲ್ಲಿದೆ? ಅಚ್ಚಾದೀನ್ ಯಾರಿಗೆ ಅಂದರೆ ಅಂಬಾನಿ, ಅಂದಾನಿ, ಟಾಟಾ, ಬಿರ್ಲಾ, ಅರ್ಥ ಇಂಥವ್ರಿಗೆ ಅಚ್ಚಾದೀನ್ ಇದೆ. ಆದರೆ ಕಡಬಡ ರೈತರಿಗೆ ಅದಕ್ಕೋಸ್ಕರ ಯಾವುದೇ ಅಚ್ಚಾದೀನ ಇಲ್ಲ. ಅದಕ್ಕೋಸ್ಕರ ದಯಮಾಡಿ ಈ ಆನೇಕಲ್ ತಾಲೂಕಿನ ಮತ್ತು ಕನಕಪುರ ಲೋಕಸಭಾ ಕ್ಷೇತ್ರ, ರಾಮನಗರ ಕ್ಷೇತ್ರದ ಪ್ರತಿಯೊಬ್ಬರು ರೈತರು, ಪ್ರತಿಯೊಬ್ಬರೂ ಬಡ ರೈತರ ಕುಟುಂಬದವರು ಕೊಡ್ತಾ ಇರ್ತಕ್ಕಂಥ ಅನುಕೂಲನ ಉಪಯೋಗಿಸಿ ಮಾಡಿಕೊಂಡು ಈ ಕಿತ ಹಸ್ತನ ಓಟ್ ಹಾಕಿ 2ನೇ ಗುರುತು, ಅರ್ಥ ಆಯ್ತಾ, ಕ್ರಮ ಸಂಖ್ಯೆ 2ಕ್ಕೆ ಹಸ್ತದ ಗುರುತಿಗೆ ಮತ ನೀಡಿ ಜಯಶೀಲನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್. ಈ ಸಲ ನಮ್ಮ 26/4/2024 ಲೋಕಸಭಾ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ DK ಸುರೇಶ್ರವರಿಗೆ ನಮ್ಮ ಬೆಂಬಲ ಇದೆ. ಅವರು ನಮ್ಮ ಡಾಕ್ಟರ್ CN ಮಂಜುನಾಥ್ರ ವಿರುದ್ಧ ಈ ಸಲ ಭಾರಿ ಅಂತರಗಳ ಮತಗಳಿಂದ ಜಯಶೀಲರಾಗ್ತಾರೆ. ನಮ್ಮ DK ಸುರೇಶ್ರವರು ನಮ್ಮ ಆನೇಕಲ್ ಕ್ಷೇತ್ರಕ್ಕೆ ಹಲವಾರು ಒಂದು ಯೋಜನೆಗಳನ್ನು ಸಹ ತಂದುಕೊಟ್ಟಿದ್ದಾರೆ. ಅವರು ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಮತ ಬಾಂಧವರಲ್ಲಿ ವಿನಂತಿ ಮಾಡಿಕೊಂಡು ಆಶಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯಲ್ಲಿ 1,500ರಿಂದ 1,600 ಮತಗಳನ್ನು ನಾವು ನಮ್ಮ DK ಸುರೇಶ್ ಸಾಹೇಬರಿಗೆ ಲೀಡ್ ಕೊಡ್ತೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಈಗ ಏನು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನ ಜನ ಅತ್ಯಂತ ಮಂದಿ ಕಾಂಗ್ರೆಸ್ ಕೈ ಗುರುತಿಗೆ ಮತ ನೀಡಬೇಕಾಗಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಅವರು ಈ ಜನದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಬಿಲ್ಲಾಪುರ ಗ್ರಾಮ ಪಂಚಾಯತಿ ಅಡ್ಗಾರ್ಕಳ್ಳಳ್ಳಿಯಿಂದ ಇವತ್ತು ಏನು ಸಭೆಯನ್ನು ಇಟ್ಕೊಂಡಿದ್ರಿ, ನಮ್ಮ DK ಸುರೇಶ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು, B ಶಿವಣ್ಣ ಅವರು ಇವತ್ತು ನಮ್ಮ ಊರಿಗೆ ಆಗಮಿಸ್ತಾ ಬಂದು ಹೋಗಿದ್ದಾರೆ. ಏನು ಮಾತನ್ನು ಕೊಟ್ಟಿದ್ದರು, 5 ಗ್ಯಾರಂಟಿಗಳಲ್ಲಿ ಯಾವ ರೀತಿ ಹೆಣ್ಮಕ್ಳುವನ್ನು ಏನು ಭರೋಸೆ ಇತ್ತು, ಇವತ್ತು ಅದೇ ಭರೋಸೆನಲ್ಲಿ ನಡೀತಾ ಇದ್ದೀವಿ. ಯಾವ ರೀತಿ BJP ಸರ್ಕಾರ 15 ಲಕ್ಷ ಪ್ರತಿ ಒಂದು ಮಹಿಳಾಕ್ಕೂ ಪ್ರತಿ ಒಂದು ಮನೆ ಕೊಡ್ತಾಯಿದ್ರಿ ಅಂತ ಜೂಟೆವಾದ ಎಲ್ಲ ಕೊಟ್ಟಿದ್ದರು. ಆ ರೀತಿ 10 ವರ್ಷದಿಂದ ಏನು ಮಾಡಿಲ್ಲ. ಇವತ್ತು ಒಂದೇ ಸಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಗಲಿ, DK ಶಿವಕುಮಾರ್ ಅವರು ಆಗಲಿ, ಎಲ್ಲರೂ ಸೇರಿಕೊಂಡು ರಾಮಲಿಂಗಾರೆಡ್ಡಿ ಸಾಹೇಬರೆಲ್ಲ ಸೇರಿ ಇವತ್ತು ನಮ್ಮ ಹೆಣ್ಮಕ್ಳನ್ನ ಎಲ್ಲರನ್ನ 5 ಗ್ಯಾರಂಟಿ ಯಾವ ರೀತಿ ಕೊಟ್ಟಿದ್ರು ಅದೇ ಭರೋಸೆಯಿಂದ ನಡೀತಾ ಇದ್ದಾರೆ. ಅದೇ ಉಮ್ಮಿತಿಂದ, ಅದೇ ಭರೋಸೆಯಿಂದ ನಮ್ಮ DK ಸುರೇಶ್ ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಮತ ನೀಡಿ ನಾವು ಒಂದು 3 ಲಕ್ಷದಿಂದ ಓಟ್ ಗೆಲ್ಲಿಸಿ ಲೀಡಿಂಗ್ ಅವ್ರನ್ನ ತರಿಸು ಅವ್ರು ಗೆಲ್ಲಿಸ್ತೀವಿ ನಾವು. ನನ್ನ ಮಾತು ಇವತ್ತು ನನಗೆ ಯಾವ ರೀತಿ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಅದೇ ಮಾತಿನಲ್ಲಿ ನಾವು ಎಲ್ಲ ನಡೀತಾ ಇರ್ತೀವಿ. ಪ್ರತಿ ವರ್ಷ ಆಗಲಿ ಪ್ರತಿ ಎಲೆಕ್ಷನ್ ಬರ್ತಾರೆ ಸುಳ್ಳು ಮಾತು ಹೇಳಿಬಿಟ್ಟು ಹೋಗ್ತಾಯಿದ್ರೆ ಆ ಸುಳ್ಳು ಮಾತು ನಮಗೆ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಗೊತ್ತಾಗೈತೆ, ಹೆಣ್ಮಕ್ಳಿಗೂ ಗೊತ್ತಾಗೈತೆ, ಜನಗೂ ಗೊತ್ತಾಗೈತೆ ಯಾವ ರೀತಿ ನಡೀತಾ ಇದ್ದಾರೆ ಸರ್ಕಾರ ಅಂತ. ಅದೇ ಆಪ್ಷನ್ನು ನಾವು ಮನೆಗೆ ಹೋಗ್ಬಿಟ್ಟು ಹೇಳೋದು ಅವಶ್ಯಕತೆಯೇ ಇಲ್ಲ. ಅವರೇ ತಿಳ್ಕೊಂಡು ಅವರೇ ಓಟ್ ಹಾಕ್ತಾಯಿದ್ದಾರೆ. ಆ ಪರಿಸ್ಥಿತಿ ಬಂದೈತೆ ಇವಾಗ. ಅವ್ರಿಗೆ ಗೊತ್ತಾಗೈತೆ ಯಾರು ಸುಳ್ಳು ಮಾತು ಹೇಳ್ಬಿಟ್ಟು ಓಟ್ ಆಗಬೇಕು, ನಾವು 15 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ ಅಂತ ಇದೆಲ್ಲ ಸುಳ್ಳು ಮಾತು. 5 ಗ್ಯಾರಂಟಿ ಯಾವ ರೀತಿ ನಾವು ಕೊಟ್ಟಿದ್ದೀವಿ ಅದೇ ರೀತಿ ನಾವು ಮಾಡ್ತೀವಿ. ಇವಾಗ ನಮ್ಮ ರಾಹುಲ್ ಗಾಂಧಿ ಅವರು ಹೆಣ್ಮಕ್ಳಿಗೆ ಎಲ್ರಿಗೆ 1 ಲಕ್ಷ ಮನೆ ಕೊಡ್ತೀನಿ ಅಂತ ಹೇಳಿದರೆ ಯಜಮಾನಿಗಳಿಗೆ ಅದನ್ನೇ ತಿಳ್ಕೊಂಡಿದ್ದಾರೆ. ಯಾವ ರೀತಿ ನಮಗೆ ಸೌಲಭ್ಯಗಳು ಆಗ್ತದೆ, ಅವ್ರ ಮನೆಯಲ್ಲಿ ಕಷ್ಟ ಸುಖಕ್ಕೆ ಯಾರೂ ಬರಲ್ಲ. ಒಂದು ಎಜುಕೇಷನ್ ಮಕ್ಕಳಿಗೆ ಒಂದು ಫೀಸ್ ಕಟ್ಟೋಕ್ಕಾಗಲ್ಲ.
ಏನೇನೋ ಸಮಸ್ಯೆ ಇರುತ್ತೆ. ಮನೆಯಲ್ಲೆಲ್ಲ ಗಂಡಸರು ಇರಲ್ಲ, ಹೆಂಗಸರು ಮಾತ್ರ ಇರ್ತದೆ. ಅವ್ರಿಗೂ ಸಹ ಏನಾಗೈತೆ, ಏನು ಮಾಡ್ತಾ ಇದ್ರ ಏನು ಕೇಳ್ತಾ ಇಲ್ಲ. ಅದೇ ಎಲ್ಲರೂ ತಿಳ್ಕೊಂಡು ಇವತ್ತು ಯಾವ ರೀತಿ 5 ಗ್ಯಾರಂಟಿನಲ್ಲಿ ಸೇರಿಕೊಂಡು 1 ಲಕ್ಷ ಮನೆಗೆ ಯಜಮಾನಿಗಳು ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಹೆಚ್ಚುವಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಈ ಸಲ ಬಂದೇ ಬರ್ತಾರೆ. ಕಾಂಗ್ರೆಸ್ನವರು ಏನೋ ಸಂಬಂಧ ಅಂದ್ಬಿಟ್ಟು ಬಂದ ಮೇಲೆ ನಾವು ಒಂದು BJPಗೆ ಹೋಗಿದ್ವಿ, ಬಿಟ್ಟರೆ ನಮಗೆ ಪುನಃ ಕಾಂಗ್ರೆಸ್ ಬಂದು ಸೇರ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ DK ಸುರೇಶ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕಂತ ನಮ್ಮ ಕೊನೆಯ ಆಸೆ. ಅದರಿಂದ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿನ ನಾವು ಮರಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ನನ್ನ ಮನೆಗೆ ನಾನು ಬಂದಿದ್ದೀನಿ. ಹಾಗೆ ನಮ್ಮ ಸಂಸದರಾದ DK ಸುರೇಶ್ ಅಣ್ಣನ ಈ ಬಾರಿ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿ ನಾವು ಅಸೆಂಬ್ಲಿಗೆ ಕಳಿಸೋದಕ್ಕೆ ಎಲ್ಲ ರೀತಿಯಲ್ಲಿ ನಾವು ತಾಲೂಕು ಜನ ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ಈ ಮಾತನ್ನು. ಈ ದಿನ ನಮ್ಮ ಜನಪ್ರಿಯ ಸಂಸದರಾದಂಥ DK ಸುರೇಶ್ರವರ ಪ್ರಚಾರ ಸಭೆ ಇತ್ತು. ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಇವತ್ತು ಸುಮಾರು ಒಂದು 500 ಜನಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದರು. ನಾನು 27 ವರ್ಷ ಆಯಿತು ನಾನು ರಾಜಕೀಯಕ್ಕೆ ಬಂದು. ಆ ರಾಜಕೀಯ ಬಂದಾಗಿಂದ MP ಗಳು ನೋಡ್ತಾ ಇದ್ದೀನಿ. ಯಾರೂ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿಗಂತೂ ಬಂದಿರಲಿಲ್ಲ. ಅದೇ ಈ ಸಂಸದರು ನಮ್ಮ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು 15-20 ಸರ್ತಿ ಬಂದಿರಬೇಕು. ಯಾಕಂದರೆ ಒಂಥರ ಗ್ರಾಮ ಪಂಚಾಯತಿ ಸದಸ್ಯನ ಥರ ದುಡಿತಾರೆ ಇವರು. ಪ್ರತಿಯೊಬ್ಬರಿಗೂ ಗೊತ್ತು, ಪ್ರತಿ ಊರಲ್ಲೂ ಗೊತ್ತು. ಇಡೀ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಪ್ರತಿಯೊಂದು ಊರು ನೋಡಿದ್ದಾರೆ ಇವರು. ಸುಮ್ಮನೆ ಇವರು ನಾವು ಹೃದಯವಂತರು ಅಂತ ಇವರು ಕೊಚ್ಕೊಂಡು ಓಡ್ತಾ ಇದ್ದಾರೆ. ಹೃದಯವಂತರು ಅಂತ ಹೇಳ್ತಾ ಇದ್ದಾರೆ, ಹೃದಯ ಎಷ್ಟು ಹೋಗಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಯಾಕಂದರೆ ಹೃದಯ ನಾನು ಒಂದು 8,000 ಹೃದಯ ಕೊಟ್ಟಿದ್ದೀನಿ, ಬದುಕಿಸಿದ್ದೀನಿ ಅಂತ ನಾವು ಸತ್ತಿರೋರು ಎಷ್ಟು ಜನ ಅಂತ ಲೆಕ್ಕ ಕೊಡಲಿಲ್ಲ. ಸುಮ್ಮನೆ ಇವರೆಲ್ಲ ಈ ದೇವೇಗೌಡರ ಫ್ಯಾಮಿಲಿ ಅಂದ್ಕೊಂಡು ಅವರು ಅದೇ ಈಗ ಅಳಿಯ ಆಯಿತು, ಮಗ ಆಯಿತು, ಮೊಮ್ಮಗ ಆಯಿತು, ಇನ್ಯಾರಿದಾರೋ ಗೊತ್ತಿಲ್ಲ, ಇನ್ನು ಸೊಸೆನೂ ಬರ್ತಾಳೋ ಏನೋ ಗೊತ್ತಿಲ್ಲ. ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವರಿಗೆ ತಿರಸ್ಕರಿಸಿ ನಮ್ಮ ಏನು ಲೋಕಸಭಾ ಸದಸ್ಯರ DK ಸುರೇಶ್ ಅವರಿಗೆ ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಂತ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಾಗೂ ನಮ್ಮ ತಾಲೂಕಿನ ಜನತೆಗೆ ಕೇಳ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮುರಳಿ ನಮ್ಮ ಅವರು ತಾಯಿ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ LOG ಅಣ್ಣವರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನಮ್ಮೆಲ್ರಿಗೂ ಒಂದು ಸಂತೋಷದ ಸುದ್ದಿ. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ಸಲ್ಲಿ ಹುಲಿ ಥರ ಗರ್ಜನೆ ಮಾಡ್ತಾಯಿದ್ರು. ಎಲ್ಲ ಕಾರಣಾಂತರದಿಂದ ಒಂದು ಸಂಬಂಧನೊಂದು ಇರೋದ್ರಿಂದ ಮೊನ್ನೆ ಸ್ವಲ್ಪ BJPಗೆ ಹೋಗಿದ್ರು. ಆದರೆ ಮತ್ತೆ ಅವರು ನಮ್ಮ ಅಂಬರೀಷು ಮತ್ತು ನಮ್ಮ LOG ಅಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಭಾಳ ನಮ್ಮೆಲ್ರಿಗೂ ಸಂತೋಷ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಮರ್ಸೂರು ಗ್ರಾಮದಲ್ಲಿ ಎಲ್ಲ ನಾಯಕರು ನಮ್ಮ DK ಸುರೇಶ್ ಅಣ್ಣವರು ಮತ್ತು ನಮ್ಮ MLA ಸಾಹೇಬರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರೂ ಅವ್ರ ಸಮ್ಮುಖದಲ್ಲಿ ಇವತ್ತು ಅವರು ಸೇರ್ಪಡೆ ಆಗಿರೋದು ನಮಗೆಲ್ಲ ಸಂತೋಷ. ನಮ್ಮ ಯುವಕರಿಗೆ ಮತ್ತಷ್ಟು, ಯಾಕಂದರೆ ಅವು ಯುವ ನಾಯಕರು ನಮ್ಮ LOG ಅಣ್ಣ ಅಂದರೆ ತಾಲೂಕಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ನಾಯಕತ್ವದಲ್ಲಿದ್ದರು, ಮತ್ತು ಬಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ಒಂದು ಸಂಸದರನ್ನ ಗೆಲ್ಲಿಸಬೇಕು, ಅತಿ ಹೆಚ್ಚು ಮತಗಳನ್ನ ಕೊಡೋದು ಮುಖಾಂತರ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನಮ್ಮೆಲ್ರಿಗೂ ಒಂದು ಸಂತೋಷ ಸುದ್ದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ದಿನ ಜನಪ್ರಿಯ MP ಅವರಾದ DK ಸುರೇಶ್ ಅವ್ರ ಜೊತೆ ಮತ ಪ್ರಚಾರಕ್ಕೆ ಬಂದಿದ್ದೀನಿ. ಎಲ್ಲ ಜನತೆಯಲ್ಲಿ ಕೇಳ್ಕೊತೀನಿ, ಅವರೊಬ್ಬ ಜನಪ್ರಿಯ MP ಅವರು, ತುಂಬ ಒಳ್ಳೆಯ MP, ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೆಯ ಸ್ವಾಗತನ ನೋಡಿದೆ. ಅವ್ರನ್ನ ತುಂಬ ಅವರ ಮಾಡಿರೋ ಕೆಲಸಗಳಿಗೆ ಜನ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನಾನು ತುಂಬ ಖುಷಿಪಟ್ಟೆ. ಅವ್ರ ಬಗ್ಗೆ ತುಂಬ ಕೇಳಿದ್ದೆ. ನಾನೊಂದು ಸಲ ನಾನು ಇತ್ತೀಚೆಗೆ BJP ಪಕ್ಷವನ್ನು ತಿರಸ್ಕರಿಸಿ ನಮ್ಮ ಯಜಮಾನರು K ಶಿವರಾಮ್ಗಾದ ಅನ್ಯಾಯದಕ್ಕೆ ನಾನು ಆ ಪಕ್ಷವನ್ನು ತಿರಸ್ಕರಿಸಿ ನನ್ನನ್ನು ಆಶೀರ್ವದಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚೆಗೆ DK ಶಿವಕುಮಾರ್ ಅವರ ಆಶೀರ್ವಾದದಿಂದ ಸೇರ್ಪಡೆ ಆದೆ. ಆವಾಗ ನಾನೊಂದು ಸಲ DK ಸುರೇಶ್ ಅವ್ರ ಸಾಹೇಬ್ರನ್ನ ಅವ್ರ ಮನೆಗೆ ನನ್ನ ಕುಟುಂಬದ ಜೊತೆ ನಾನು ಭೇಟಿ ಮಾಡೋದಕ್ಕೆ ಹೋಗಿದ್ದೆ. ಆಗ ನಮ್ಮ ಕುಟುಂಬದವ್ರ ಜೊತೆ ನಾನು ಬಂದಿದ್ದೀನಿ ಅಂತ ತಿಳಿದು ತುಂಬ ಗೌರವದಿಂದ ನನ್ನನ್ನು ಒಬ್ಬ ಸಹೋದರಿ ಥರ ಆಧರಿಸಿ, ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತಮ್ಮ ಅಂತ ಹೇಳಿ ಧೈರ್ಯ ತುಂಬಿ ನನ್ನನ್ನು ಕಳಿಸ್ಕೊಟ್ರು. ನಾನು ತುಂಬ ಖುಷಿಪಟ್ಟೆ. ಅವ್ರನ್ನ ಭೇಟಿಯಾಗಿ ತುಂಬ ಖುಷಿಪಟ್ಟೆ. ಈ ದಿನ ಅವ್ರ ಜೊತೆ ಮತಯಾಚನೆ ಮಾಡೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಅವರ ಜನಪ್ರಿಯ ಕಾರ್ಯಗಳನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ
ಎಲ್ಲ ಜನತೆಗಳಲ್ಲಿ ಕೇಳ್ಕೊತೀನಿ, ಅವ್ರನ್ನ ಉಳಿಸ್ಕೊಳ್ಳಿ, ಅವರ ಕೈಯನ್ನು ಬಲಪಡಿಸಿ, ಅವ್ರನ್ನ ಮತಗಳಿಂದ ಅವ್ರನ್ನ ಪ್ರಚಂಡ ಗೆಲುವನ್ನು ಅವ್ರನ್ನ ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ. ಎಲ್ಲ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅವ್ರನ್ನ ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸದಾ ಅವರು ನಿಮ್ಮ ಮಧ್ಯೆನೇ ಸಿಗುವಂಥ ಸರಳ ವ್ಯಕ್ತಿ ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗೋದಕ್ಕೆ ನಮ್ಮ ಯಜಮಾನರು ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದರು. ಛಲವಾದಿ ಮಹಾಸಭಾ ಅನ್ನೋ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದರು. ಆ ಸಂಘಟನೆಯ ನನ್ನ ಎಲ್ಲ ಛಲವಾದಿ ಬಂಧುಗಳು, ನನ್ನ ಎಲ್ಲ ಸಮುದಾಯದ ಜನತೆಗಳು ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆದೆ ತುಂಬ ಖುಷಿಪಟ್ಟು ಅವರೆಲ್ಲರೂ ನನ್ನ ಜೊತೆ ಇದ್ದಾರೆ, ಎಲ್ಲರೂ ನನ್ನನ್ನು ಆಶೀರ್ವದಿಸಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಬಂಧುಗಳು, ನನ್ನ ಛಲವಾದಿ ಬಂಧುಗಳು, ನನ್ನ ಸಮುದಾಯದ ಜನಗಳು ಮತ್ತು ನಮ್ಮ ಯಜಮಾನರು ಕೆ ಶಿವರಾಮರ ಅಭಿಮಾನಿಗಳು ಎಲ್ಲರೂ ಈ ದಿನ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ, ಇವತ್ತು ಡಿ ಕೆ ಸುರೇಶ್ ಸಾಹೇಬ್ರನ್ನ ಎಲ್ಲರೂ ಅವರ ಪರವಾಗಿ ಕೆಲಸ ಮಾಡಿ ಅವರ ಜನಪ್ರಿಯ ಕಾರ್ಯಗಳನ್ನು ಮೆಚ್ಚಿ ಅವ್ರಿಗೆ ಆಶೀರ್ವದಿಸಿ ಅವರ ಕೈಯನ್ನು ಬಲಪಡಿಸಬೇಕು ಅಂತ ಎಲ್ಲ ನನ್ನ ದಲಿತ ಮಹಾ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ತಾಲೂಕಿನ ಜನಪ್ರಿಯ ಶಾಸಕರ ಒಂದು ಮುಂದಾಳತ್ವದಲ್ಲಿ ಈ ದಿನ ಲೋಕಸಭಾ ಚುನಾವಣೆ ಒಂದು ಪ್ರಯುಕ್ತ ಪ್ರಚಾರವನ್ನು ಡಿ ಕೆ ಸುರೇಶ್ ಜಿ ಅವರು ಬಂದಿದ್ದರು. ಪ್ರಚಾರವನ್ನು ಮುಗಳೂರು ದೇವಮೂಲೆ ಅಂತ ಏನು ಹೇಳ್ತೀವಿ ಅಲ್ಲಿ ದೇವಮೂಲೆಯಿಂದ ಪ್ರಾರಂಭ ಮಾಡಿ ಬೆಳಗ್ಗೆಯಿಂದ ಇಲ್ಲಿ ಮರ್ಸೂರು ಗ್ರಾಮಕ್ಕೆ ಬಂದಿದ್ದೀವಿ. ಇವಾಗ ನಿಜವಾಗ್ಲೂ ಅವರ ಜನರ ಒಂದು ಉತ್ಸಾಹ ನೋಡಿದ್ರೆ 100% ಡಿ ಕೆ ಸುರೇಶ್ ಜಿರವರು ತುಂಬ ಅಂತರದಲ್ಲಿ ಅಂದರೆ ಹೆಚ್ಚಿನ ಬಹುಮತಗಳನ್ನು ಗಳಿಸಿ ಗೆಲ್ತಾರೆ ಅಂತ ನಮ್ಮೆಲ್ರಿಗೂ ವಿಶ್ವಾಸ ಬಂದಿದೆ. ಯಾಕೆ ಡಿ ಕೆ ಸುರೇಶ್ ಜಿರವರಿಗೆ ನಾವೆಲ್ಲರೂ ಮತ ನೀಡಬೇಕು ಅಂದರೆ ಅವರು 2 ಸಾರಿ ಅಲ್ಲ 3 ಸಾರಿ ಗೆದ್ದು ಬಂದಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಅವರ 11 ವರ್ಷಗಳ ಒಂದು ಪರಿಶ್ರಮ ಏನಿದೆ ಅಂದರೆ ನಮ್ಮ ತಾಲೂಕಿನ ಅಭಿವೃದ್ಧಿ. ಇವಾಗ ಶಾಸಕರ ಜೊತೆಗೂಡಿ ನಮ್ಮ ಆನೇಕಲ್ ತಾಲೂಕಿನ ಒಟ್ಟು ಗ್ರಾಮಗಳ ಒಂದು ಸರ್ವೆ ಮಾಡ್ಬೋದು, ಅವರ ಒಂದು ಕೆಲಸ ಕಾಣುತ್ತೆ. ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರೆ. ಮತ್ತು ಕೊರೋನಾ ಸಂಕಷ್ಟದಲ್ಲಿದ್ದಾಗ ನಮ್ಮ ಡಿ ಕೆ ಸುರೇಶ್ ಜಿ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಒಡಗೂಡಿ ನಮ್ಮ ತಾಲೂಕಿನ ಅನೇಕ ಮುಖಂಡರುಗಳು ಮತ್ತು ಶಾಸಕರು ಎಲ್ಲರೂ ಸೇರಿ ರೈತರಿಗೆ ಸಂಕಷ್ಟದಲ್ಲಿದ್ದಂಥ ರೈತರ ಒಂದು ನೆರವಿಗೆ ನಿಂತು ಮತ್ತು ಅವರ ಒಂದು ಕಿಟ್ಗಳನ್ನು ಅಂದರೆ ದವಸ ಧಾನ್ಯಗಳ ಜೊತೆಗೆ ಹಾಲು, ಹಣ್ಣು, ತರಕಾರಿ ಮತ್ತು ಎಲ್ಲ ಒಂದು ಕಿಟ್ಗಳನ್ನು ಮಾಡಿ ಕೊರೋನಾ ಸಂಕಷ್ಟದಲ್ಲಿ ಇದೇ ಡಿ ಕೆ ಸುರೇಶ್ ರವರು ನಮ್ಮೆಲ್ಲರಿಗೂ ಸಹಕಾರಿಯಾಗಿದ್ದಾರೆ. ವ್ಯಾಕ್ಸಿನೇಷನ್ ಕೂಡ ಅವರು ಮುಂದಾಳತ್ವದಲ್ಲಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕು ಅಭಿವೃದ್ಧಿಗಾಗಬೇಕಾದ್ರೆ 3 ಜನ ಲೀಡರ್ಸ್ ಏನು ಹೇಳ್ತೀವಿ, ಒಂದು ರಾಮಲಿಂಗಾರೆಡ್ಡಿ ಸಾಹೇಬರು, ಒಂದು ನಮ್ಮ ಡಿ ಕೆ ಸುರೇಶ್ ಜಿರವರು ಮತ್ತು ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಶಾಸಕರಾದಂಥ ಬಿ ಶಿವಣ್ಣನವರು. ಇವರು ಒಟ್ಟಿಗೆ ಸೇರಿ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಇವಾಗ ಏನು ಪಂಚ ಗ್ಯಾರಂಟಿಗಳಂತೇಳಿ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಣ್ಣನವರು ಹೇಳಿದಂತೆ ಮಾಡಿದ್ದಾರೆ. ನುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲೇ ಮೊಟ್ಟ ಮೊದಲನೇದಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಗ್ಯಾರಂಟಿಗಳನ್ನು ತಂದು ಜನರಿಗೆ ನೀಡಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳು ತಿಳ್ಕೊಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಈ ಸಾರಿ ಕಾಂಗ್ರೆಸ್ ಪಕ್ಷ ನಮ್ಮ ಅಧಿಕಾರಕ್ಕೆ ಬರಲೇಬೇಕು. ಮುಖ್ಯವಾಗಿ ನಮ್ಮ ಡಿ ಕೆ ಸುರೇಶ್ ಅವರು ಗೆಲ್ಲೇಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮ್ಮ ಆನೇಕಲ್ ತಾಲೂಕು ಜನತೆಗೆ ಕಳಕಳಿಯ ಮನವಿ, ನಮ್ಮ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ತಾವೆಲ್ಲರೂ ಮತ ನೀಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಡಿ ಕೆ ಸುರೇಶ್ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಬಂದಿದ್ದೀವಿ. ಮುಗಳೂರಿಂದ ಪ್ರಾರಂಭ ಆಗಿರೋದು. ಎಲ್ಲ ಹಳ್ಳಿಗಳಲ್ಲೂ ನೋಡ್ತಾ ಇದ್ದರೆ ಡಿ ಕೆ ಸುರೇಶ್ ಸರ್ಗೆ ಅವರಿಗೆ ಅಭೂತಪೂರ್ವ ಸ್ವಾಗತ ಸಿಗ್ತಾ ಇದೆ. ಹಾಗೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ಇಂದು ಡಿ ಕೆ ಸುರೇಶ್ ಪರ ಮತಯಾಚನೆ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ನಾವು ಅವ್ರ ಪರ ಮತಯಾಚನೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಯೋಜನೆಗಳನ್ನು ನೋಡಿದೆ ಹಾಗೂ ನಮ್ಮ ತಾಲೂಕಿನ ಶಾಸಕರಾದ ಶಿವಣ್ಣವರ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಮತಯಾಚನೆ ಮಾಡೋದಕ್ಕೆ ಎಲ್ಲ ಹೆಣ್ಮಕ್ಳು ತುಂಬ ಖುಷಿಯಿಂದ ಇದ್ದಾರೆ. ನಾವು ಡಿ ಕೆ ಸುರೇಶ್ ಪರ ಮತಯಾಚನೆ ಮಾಡ್ತಾಯಿದ್ದೀವಿ. ನಮಗೂ ಖುಷಿ ಇದೆ. ಜೈ ಹಿಂದ್, ಜೈ ಕಾಂಗ್ರೆಸ್. 24ನೇ ತಾರೀಕು ನಡೀತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ಆತ್ಮೀಯ ಅಣ್ಣ, ನಮ್ಮೆಲ್ಲರ ಪ್ರೀತಿಯ ಲೋಕಸಭಾ ಸದಸ್ಯರು 3 ಬಾರಿ ಗೆದ್ದಿದ್ದಾರೆ. ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಿದ್ದೀವಿ. ನಮ್ಮ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮತ್ತೊಮ್ಮೆ ನಾವು ಸುರೇಶ್ ಅಣ್ಣನವರನ್ನು ಎಲ್ಲರೂ ಗೆಲ್ಲಿಸಬೇಕು. ನಾನು ಒಂದು ಹೆಣ್ಮಕ್ಳಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಏನು ನಾವು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೇನು ಅನುಷ್ಠಾನಗೊಳಿಸ್ಬೇಕಂತೇಳಿ ಚುನಾವಣೆಗೆ ಮುಂಚಿತವಾಗಿ ಹೇಳಿದ್ವಿ. ದೇವರಾಜ ಅರಸು ಆದಮೇಲೆ 5 ವರ್ಷಗಳ ಕಾಲ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಂತಹ ನಮ್ಮ ಸಿದ್ದರಾಮಣ್ಣನವರ ಸರ್ಕಾರದಲ್ಲಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ
ಬಂದಂತಹ ಸರ್ಕಾರದಲ್ಲಿ ಪ್ರತಿ ಒಂದು 5 ಯೋಜನೆಗಳು ಕೂಡ, ಯಾಕಂದರೆ ನಾವು ಹೋದ ಬಾರಿ ನಾವು ಚುನಾವಣೆಯಲ್ಲಿ ನಾವು ಕ್ಯಾಂಪೇನ್ ಮಾಡಬೇಕಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ಝೊಮ್ಯಾಟೊದಲ್ಲಿ ಅನ್ನ ಮಾರ್ತಾಯಿದ್ರು. ತುಂಬ ನಮಗೆ ಬೇಜಾರಾಗ್ತಾ ಇತ್ತು, ನಿರುದ್ಯೋಗ ಸಮಸ್ಯೆ ತಾಂಡ್ವಾಡ್ತಾ ಇತ್ತು. ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಅನುಕೂಲವಾಗಿದೆ. ಅವರೆಲ್ಲರೂ ನೀವು ಚಲಾಯಿಸಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂತ ಹೇಳ್ತಾ, ಮತ್ತು ನಾನು ಇನ್ನೊಂದೇನಪ್ಪ ಹೆಣ್ಮಕ್ಳಲ್ಲಿ ಕೇಳೋದು ಅಂದರೆ, ನಾವು ಪಕ್ಷಾತೀತವಾಗಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಈಗ ಎಷ್ಟೋ ಜನ ನಮ್ಗೆ ಹೋದ ಬಾರಿ ನಮ್ಗೆ ವೋಟ್ ಮಾಡಲಿಲ್ಲ, ಆದರೆ ನಮಗೆ ವೋಟ್ ಮಾಡದೇ ಇರ್ತಕ್ಕಂಥ ಎಷ್ಟೋ BJP ಕುಟುಂಬಗಳು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೊಂಡಿದೆ. ಅವರು ಕೂಡ ಇವತ್ತು ನಮಗೆ ದಯವಿಟ್ಟು ನೀವು ಆತ್ಮಸಾಕ್ಷಿಯಾಗಿ ಈ ಸಲ ನೀವು ಕಾಂಗ್ರೆಸ್ಗೆ ವೋಟ್ ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು. ಅದರ ಜೊತೆಯಲ್ಲಿ ಏನು ಅನ್ನಭಾಗ್ಯ ಯೋಜನೆಯನ್ನು ಮೊದಲನೇ ಬಾರಿಗೆ ಸುರೇಶ್ ಅಣ್ಣವ್ರು ಗೆದ್ದಾಗ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ರು. ಆ ಯೋಜನೆ ನಿರಂತರವಾಗಿ ಸುಮಾರು ಲಕ್ಷಾಂತರ ಕುಟುಂಬಗಳಿಗೆ ತಲುಪ್ತಾ ಇದೆ. ಅಂತಹ ಒಂದು ಹಲವಾರು ಯೋಜನೆಗಳು ನಮಗೆ ಸಿಗಬೇಕು. ಮತ್ತು ಅವರು ಕೂಡ ಇವತ್ತು ನಮ್ಮ ತಾಲೂಕಿನ ಮಾರ್ಗದರ್ಶಕರಾದಂತಹ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ DK ಸಾಹೇಬರು, ಸುರೇಶ್ ಅಣ್ಣನವರು ಇರ್ಬೋದು, ನನ್ನ ಆತ್ಮೀಯ ಅಣ್ಣ ಶಿವಣ್ಣನವರು ಇರ್ಬೋದು, ಅವರೆಲ್ಲರೂ ಒಟ್ಟೊಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ನೀವು ಒಟ್ಟಿಗೆ ಬಂದು ಕಾಂಗ್ರೆಸ್ ಪಕ್ಷದ ಸೀರಿಯಲ್ ನಂಬರ್ 2 ಹಸ್ತದ ಗುರುತು DK ಸುರೇಶ್ ಅಣ್ಣನವರನ್ನು ಬೆಂಬಲಿಸಬೇಕು. ಈ ಸಲ ಕೂಡ ನಾವು ಅತ್ಯಧಿಕ ಮತಗಳಿಂದ ಗೆಲ್ಲಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಏನು ಹಳ್ಳಿಗಳಲ್ಲೂ DK ಸುರೇಶ್ ಸರ್ ಅವ್ರ ಬಗ್ಗೆ ಮತಯಾಚನೆ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಹಳ್ಳಿಗಳಲ್ಲೂ ಹೆಣ್ಮಕ್ಳು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಕಾರಣ ಏನು ಅಂದರೆ, ಬಡವರ ಪಕ್ಷ ಕಾಂಗ್ರೆಸ್ ಅನ್ನೋದು ಎಲ್ಲರಿಗೂ ಅರಿವಾಗಿದೆ. ಇವಾಗ BJP ಅವರು ನಾವು 15 ಲಕ್ಷ ತರ್ತೀವಿ ಮತ್ತು ಬಡತನದಿಂದ ಮೇಲೆ ಎತ್ತುತ್ತೀವಿ ಅಂದರು. ಅದನ್ನೆಲ್ಲ ಏನೂ ಮಾಡಿಲ್ಲ. 2 ಸತಿ ನೋಡಿದ್ದಾರೆ ಜನರು. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಶ್ರೀಮಂತರಿಗೆ 25 ಜನ ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿದ್ರು. ಅದೇ 2,000 ರೂಪಾಯಿ ಕೊಟ್ಟರೆ ಅಭಿವೃದ್ಧಿ ಆಗೋದಿಲ್ಲ, ಅದು ಏನೇನೋ ಹೇಳ್ಕೊಂಡು ಬಂದರು ಜನತೆಗೆಲ್ಲ. ಆದರೆ ಜನತೆ ಏನು ಇವಾಗ ದಡ್ರಿಲ್ಲ. ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ತಿಳ್ಕೊಳ್ತಾ ಇದ್ದಾರೆ. ಸಾಲ ಅದೇ 2012ರಲ್ಲಿ ಸಾಲ ಒಂದು ಮನುಷ್ಯನ ಮೇಲೆ ಎಷ್ಟಿತ್ತು, ಇವಾಗ 3 ಪಟ್ಟಾಗಿದೆ. ಒಂದು ಮನುಷ್ಯನ ಮೇಲೆ 68,000 ಏನೋ ಇತ್ತು, ಇವಾಗ 1,68,000 ಏನೋ ಅಷ್ಟು ಸಾಲ ಜಾಸ್ತಿ ಆಗಿದೆ. ಜನರಿಗೆ ಗೊತ್ತಾಗ್ತಾ ಇದೆ. ಬಡವ್ರಿಗೋಸ್ಕರನೇ ಕಾಂಗ್ರೆಸ್ ಇರೋದು. ಇಂದಿರಾ ಗಾಂಧಿಯವರು ಹಸಿರು ಕ್ರಾಂತಿ ಅದನ್ನ ಸ್ಟಾರ್ಟ್ ಮಾಡಿದ್ದೆ ಇಂದಿರಾ ಗಾಂಧಿಯವರು. ಬಡವ್ರಿಗಾಗಿಯೇ ಕಾಂಗ್ರೆಸ್ ಪಾರ್ಟಿ ಇರೋದು ಅಂತೇಳ್ಬಿಟ್ಟು ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಈ ಸತಿ ಗ್ಯಾರಂಟಿ ಕಾಂಗ್ರೆಸ್ ಬರೋದ್ರಲ್ಲಿ 2ನೇ ಮಾತಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರ್ತಕ್ಕಂಥ ನಮ್ಮ DK ಸುರೇಶ್ ಅಣ್ಣನವರಿಗೆ ಎಲ್ಲರೂ ಪಕ್ಷಾತೀತವಾಗಿ ಅವರಿಗೆ ಅವ್ರ ಕೈ ಬಲಪಡಿಸ್ಬೇಕು, ಅವ್ರಿಗೆ ಓಟ್ ಹಾಕಬೇಕು. ಕಾರಣ ಇಷ್ಟೇ, ನಾವು ರಾಜಕಾರಣದಲ್ಲಿ ಬಂದು ಈಗಾಗಲೇ ಸುಮಾರು 20 ವರ್ಷ ಆಯಿತು. 20 ವರ್ಷದಿಂದ ಹಲವಾರು ರಾಜಕಾರಣಿಗಳು ನೋಡಿದ್ದೀವಿ. ಈ ಥರ ಒಂದು ಕಾರ್ಯಕರ್ತರ ಜೊತೆ ಬೆರೆತು ಕಾರ್ಯಕರ್ತನಾಗಿ ಪ್ರತಿ ಗ್ರಾಮಕ್ಕೂ ಪ್ರತಿ ಪಂಚಾಯಿತಿಗೂ ಬಂದು ಕೆಲಸ ಮಾಡ್ತಕ್ಕಂಥ ಸಂಸದರನ್ನ ಫಸ್ಟ್ ನಾವು ಸುರೇಶ್ ಅಣ್ಣನೇ ನೋಡಿರೋದು. ಹಾಗೆಯೇ 28 ಜನ ನಮ್ಮ ರಾಜ್ಯದಲ್ಲಿ ಸಂಸದರು ಗೆದ್ದು ಹೊರಟರು. ಅದರಲ್ಲಿ ಏಕಾಂಗಿಯಾಗಿ ಕಾಂಗ್ರೆಸ್ ಸಂಸದರಾಗಿ ಗೆದ್ದಿದ್ದು ನಮ್ಮ ಸುರೇಶ್ ಅಣ್ಣವರೇ. ಬಟ್ 28 ಜನ ಸಂಸದರಲ್ಲೂ ನಮ್ಮ ರಾಜ್ಯಕ್ಕೆ ಏನಾದರೂ ಕೊಡುಗೆಗಳ ಬಗ್ಗೆ ಅಲ್ಲಿ ಪ್ರಬಲವಾಗಿ ಮಾತಾಡಿದ್ದಾರೆ ಅಂದರೆ ಅದು ಸುರೇಶ್ ಅಣ್ಣವ್ರು ಒಬ್ಬರೇ. ಇನ್ನು 27 ಜನನೂ ಸಂಸದರು ಬರೀ ಕೈಗೊಂಬೆಗಳಾಗಿ BJPನಲ್ಲಿ ಇದ್ದರೆ ಹೊರತು ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಕೊಡುಗೆಗಳು ಅವ್ರದ್ದಿಲ್ಲ. ಅಂಥವ್ರಿಗೆ ಈ ಬಾರಿ ಎಲ್ಲ ಮತದಾರ ಪ್ರಭುಗಳು ತಕ್ಕ ಉತ್ತರ ಕಲಿಸ್ಬೇಕು, ಅವ್ರಿಗೆಲ್ಲ ಮನೆಗೆ ಕಳಿಸ್ಬೇಕು. ಅಂಥ ಶೋ ಕೊಡೋ ಅಂಥ ಸಂಸದರು ನಮಗೆ ಬೇಡ. ಕಷ್ಟಪಟ್ಟು ಬಡವರು ಬಗ್ಗರ ಬಗ್ಗೆ ಯೋಚನೆ ಮಾಡಿ, ರೈತರ ಬಗ್ಗೆ ಯೋಚನೆ ಮಾಡಿ ಮಾಡ್ತಕ್ಕಂಥ ಸಂಸದರಾದಂಥ ಸುರೇಶ್ ಅಣ್ಣವ್ರು ನಮಗೆ ಬೇಕು. ಈಗ ಒಂದು 4-5 ವಾರಗಳಿಂದ ಒಂದು ಹೊಸ ಸುದ್ದಿನ BJPಯವರು ಎಲ್ಲೋ ಇದ್ದಂಥ ಪಾಪ ಅವ್ರ ಬಗ್ಗೆ ನಾವೇನು ಕೆಟ್ಟದಾಗಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಭಾಳ ಒಳ್ಳೆ ವ್ಯಕ್ತಿ ಅಂತ ಮಂಜುನಾಥ್ ಅಣ್ಣವರು, ಡಾಕ್ಟರ್ ಮಂಜುನಾಥ್ ಅವರು ಅಂಥ ವ್ಯಕ್ತಿನ ಕರ್ಕೊಬಂದು ಇವತ್ತು ಅವಮಾನ ಮಾಡ್ತಾವ್ರಲ್ಲ BJPಯವರು. ಇವ್ರಿಗೇನಾದರೂ ಸ್ವಲ್ಪ ಆದರೂ ನೈತಿಕತೆ ಇದ್ದಿದ್ರೆ ಅವ್ರನ್ನ ಈ ಕೆಲವೇ 2 ತಿಂಗಳಲ್ಲಿ ರಾಜ್ಯಸಭಾ ಮೆಂಬರ್ಗಳನ್ನ ಮಾಡಿದ್ರು. ಆ ದಿನ ಅವ್ರನ್ನೂ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು, ಅವ್ರಿಗೆ ಗೌರವ ಕೊಡಬೇಕಾಗಿದ್ದಿದ್ರೆ. ಇವತ್ತು ಅವ್ರಿಗೆ ಅವಮಾನ ಮಾಡಬೇಕಂದ್ಬಿಟ್ಟೆ BJPಯವ್ರು ನಿಲ್ಲಿಸಿರೋದು. ದಯವಿಟ್ಟು ಬೆಣ್ಣದ ಮಾತುಗಳಿಗೆ ಬೆರಗಾಗದೆ ಕಷ್ಟಪಟ್ಟು ಬಡವರ ಪರವಾಗಿ ಕೊರೋನಾ ಟೈಮ್ನಲ್ಲಿ ಏನು ಬಡವರ ಪರವಾಗಿ ನಿಂತಿದ್ರು ನಮ್ಮ ಸುರೇಶ್ ಅಣ್ಣವ್ರಿಗೆ, ತಾವೆಲ್ಲ ಯಾವುದೇ ಬಣ್ಣದ ಮಾತುಗಳು ಬೆರಗಾಗದೆ ಮತ ನೀಡಿ ಅವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲನಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲ ಮತದಾರ ಬಾಂಧವರುಗಳಿಗೆ ಕಲ್ಕಳೆ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಹಿಂದ್. ಮರ್ಸೂರು ಗ್ರಾಮ ಪಂಚಾಯಿತಿಯ ಇವತ್ತೇನು DK ಸುರೇಶ್ ಸಾಹೇಬರು
ಮತಯಾಚಿಸಲು ಬಂದಿದ್ದರು. ಸಹಸ್ರ 500 ಜನಕ್ಕೆ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಬಂಡಿ ಮಹಾಕಾಳಿಯ ಆಶೀರ್ವಾದದಂತೆ ನಮ್ಮ ಡಿ.ಕೆ. ಸುರೇಶ್ ಸಾಹೇಬ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಯಾತಕ್ಕೆ ಅಂತಂದರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದೆ ಬಂಡಿ ಮಹಾಕಾಳಿ ಜಾತ್ರೆ ಟೈಮಲ್ಲಿ ಒಳ್ಳೆ ಕಾಂಕ್ರೀಟೀಕರಣ ಮಾಡಿತ್ತು ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು ಹಾಗೂ ಶಿವಣ್ಣ ಸಾಹೇಬರು, ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ ರೆಡ್ಡಿಯವರ ಅಭಿವೃದ್ಧಿ ಅಧಿಕಾರರು ಏನು ಸಪ್ತ ಗ್ರಾಮಗಳಲ್ಲಿ ಕುಡಿಯುವ ನೀರು ಎಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಆಗಿತ್ತು. ಹಾಗಾಗಿ ಏನು ಅಭಿವೃದ್ಧಿ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರಿಗೆ ಮತ ನೀಡಬೇಕಾಗಿ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಕಾರ್ಯಕರ್ತ ಮತ ಬಾಂಧವರಲ್ಲಿ ವಿನಂತಿಸಿಕೊಳ್ತೀವಿ. ಇವತ್ತು ಡಾಕ್ಟ್ರು ಅಂತಾರೆ. ಡಾಕ್ಟ್ರು ಕೆಲಸ ಮಾಡಬೇಕು, ರಾಜಕೀಯ ಮಾಡೋರು ರಾಜಕೀಯ ಕೆಲಸ ಮಾಡಬೇಕು. ಇವತ್ತು ರಾಜಕೀಯದಲ್ಲಿ ಚತುರರು ನಮ್ಮ ಡಿ.ಕೆ. ಸಾಹೇಬರು. ಇವತ್ತು ಅವರಿಗೆ ಇವತ್ತು ಅವರ ಯಾವುದೇ ಸಂಸದರಲ್ಲಿ ನಮ್ಮ ಮೋದಿಯವರ ಸಂಸದರಲ್ಲೇ ನಂಬರ್ 1 ಸಂಸದರು ಅಂತ ಹೆಸರು ಕೊಟ್ಟ ಅಂಥವ್ರಿಗೆ ಮತ ನೀಡಬೇಕಾ, ಯಾರೋ AC ರೂಮಲ್ಲಿ ಕೂತ್ಕೊಂಡು ಡಾಕ್ಟ್ರ್ ಕೆಲಸ ಮಾಡೋರ್ಗೆ ಮತ ಕೊಡಬೇಕಾ ಅಂತ ಮರ್ಸೂರು ಗ್ರಾಮ ಪಂಚಾಯತ್ ಮತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ಬಂಧುಗಳೇ, ನಾವು ಅಭಿವೃದ್ಧಿಯ ಹತ್ತದಲ್ಲಿರಬೇಕು. ಇವತ್ತು ಮರ್ಸೂರು ಪಂಚಾಯತಿ ಇಷ್ಟೊಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು, ಬಿ ಶಿವಣ್ಣ ಸಾಹೇಬರು ಹಾಗೂ ನಮ್ಮ ಇಂದಿನ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪುರುಷೋತ್ತಮ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ದಿನ ಭಾಳ ವಿಜೃಂಭಣೆಯಿಂದ ನಮ್ಮ ಡಿ.ಕೆ. ಸಾಹೇಬರಿಗೆ ವಿಜೃಂಭಣೆಯಿಂದ ಸ್ವಾಗತ ಕೋರಿ ನಮ್ಮ ಮರ್ಸೂರು ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಳ್ಳೆ ವಿಜಯ ಪತಾಕೆಯನ್ನು ಮಾಡ್ತಾರೆ. ಈ ಹಿಂದೆ ಏನು ಮತ ಕೊಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚು ಮತಗಳಿಂದ ನಾವು ಕೊಡ್ತೀವಿ. ಡಿ.ಕೆ. ಸುರೇಶ್ ಸಾಹೇಬ್ರನ್ನ ಜಯಗಳಿಸ್ತೀರಿ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ LOG ಹಾಗೂ ಅಂಬರೀಷ್ ಅವರು ಕಾರಣಾಂತರಗಳಿಂದ ಕಾಂಗ್ರೆಸ್ ಬಿಟ್ಟು ಹೋಗಿದ್ರು. ಈಗ ಮತ್ತೆ ಮರಳಿಗೂಡಿಗೆ ತಾಯಿಯ ಮನೆಗೆ ಬಂದಿದ್ದಾರೆ. ಇನ್ನೂ ಹೆಚ್ಚು ಬಲ ಬಂದಂತಾಯಿತು. ಮರ್ಸೂರು ಪಂಚಾಯಿತಿಯಲ್ಲಿ ಇನ್ನೂ ಅಧಿಕ ಮತಗಳನ್ನು ಬರಲಿ. ಅವರ ಆಶೀರ್ವಾದ ಡಿ.ಕೆ. ಸಾಹೇಬ್ರ ಅವರ ಅತ್ಯಂತ ಮತಗಳಿಂದ ಗೆದ್ದು ವಿಜಯ ಪತಾಕೆಯನ್ನು ಆರಿಸ್ತೀವಿ ಅಂತ ಹೇಳ್ತಾ ಜೈ ಕಾಂಗ್ರೆಸ್, ಜೈ ಡಿ.ಕೆ. ಸಾಹೇಬ್ರು ಅಂತೀರಾ ನಮಗೆ ಮಾಡಿಕೊಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ನಮಗೆ ಏನಿದ್ರು ಕಾಂಗ್ರೆಸ್ ಮೇಲೆ ಒಲವು ಇದೆ. ನಮ್ಮೂರು ಟೋಟಲ್ ಎಷ್ಟಿದೆ ಅಷ್ಟೂ ಯಾವುದೇ ಕಾರಣಕ್ಕೂ ಈಗಿಂತ ಕಾಂಗ್ರೆಸ್ಗೆ ನಾವು ವೋಟ್ ಮಾಡೋದು ಸರ್. ನಿಮ್ಮ ಪಂಚಾಯತಿ ಎಷ್ಟು ಲೀಡರ್ಗಳು ಬರ್ತೀರಾ ಗ್ರಾಮ ಪಂಚಾಯತಿ ಮಾಡೋದಲ್ಲಿ? ನಮ್ಮ ಪಂಚಾಯತಿದು ಹೇಳಕ್ಕೆ ಬರೋದಿಲ್ಲ ಫುಲ್ಲು ಟೋಟಲು. ಇದು ನಮ್ಮದು ಊರಲ್ಲಿ ಮಾತ್ರ 2000 ಇದೆ ವೋಟಿಂಗು. ಟೋಟಲ್ ನಾವು ಪೋಲಿಂಗು 1800 ಹೊಡುತ್ತೆ. ಟೋಟಲ್ 1800 ನಾವು ಕಾಂಗ್ರೆಸ್ಗೆ ಕೊಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀರಿ. 100% ಕೊಟ್ಟೇ ಕೊಡ್ತೀವಿ ಸರ್.